ಯಾವುದೋ ಸೆರಗಿನ ಕಾಸು ಕದ್ಕೊಂಡ್ಬಿಟ್ಟದೆ ಗೌರಿ ಹತ್ರ. ಇರ್ಲಿ ನೋಡಿ ಹೆಂಗದೆ ಬೇಡ, ಅದಲ್ಲೇ ಇರ್ಲಿ, ಅದಲ್ಲೇ ಇರ್ಲಿ. ತಗೋ ಹೋದೆ ಅವನೇ ನನ್ನ ದೊಡ್ಡ ಮಗ. ಬೋಂಡಕ್ಕಾಯ್ತು. ಇರ್ಲಿ. ಹೆಸರು ಕಳೆಯ ಇದ್ರ ಈ ಮುಯ್ಯಿ ಹಾಕ್ತಾರೆ ಹೆಸರೇನು? ಮುಯ್ಯಿ ಹಾಕ್ತಾರೆ ಹೆಸರೇನಪ್ಪ? ಮೋಹನ್ ಕುಮಾರ್ ಅಂತ. ಮೋಹನ್ ಕುಮಾರು. ನೋಡಿ ಇವ್ ನನ್ನ ಎರಡನೇ ಮಗ. ಎರಡನೇ ಮಗ, ಟೀಗಾಯ್ತು, ಇರ್ಲಿ. ಅವ್ರ ಹೆಸರು ಸುಮಂತ್ ಅಂತ. ನೋಡು ಇವಳೇನ ಮೂರನೇ ಮಗಳು. ಮೂರನೇ ಮಗಳು 2 ರೂಪಾಯಿ ಬಿಡಿಗಾಯ್ತು ಬಿಡು. ಇರ್ಲಿ. ವೈಷ್ಣವಿ ಅಂತ ಅವಳ ಹೆಸರು. ಬರ್ಲೆ ಅಲ್ಲಿ ಪಾಯಸಕ್ಕೆ ಉಪ್ಪು ಹಾಕಿಸ್ತಾ ಇದ್ದು ತಿನ್ಕೊಂಡಾಗ ನೆಕ್ಕಂಡು. ನೀನು ಶ್ರಮಜೀವಿ. 3 ಜನನಾ? ಪರವಾಗಿಲ್ಲ. ಒಂದ್ಸಲಿ ನೆಲಗಿ ನೆಕ್ಕೊಂಡೋಗ ಅಲ್ಲಿ. ಆಯ್ತು 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 ಆಯ್ತು. ಪಾರ್ವತಿ, ಪರಮಾತ್ಮ, ಇನ್ನು ಲಗ್ನವಾದ್ದಾಯಿತು, ನಮ್ಮ ಮಠಕ್ಕೆ ಹೋಗೋಣ. ಸ್ವಾಮಿ, ನಾವು ಲಗ್ನವಾದ ಸಮಯದಲ್ಲಿ ಸಂತೋಷ ಸಲ್ಲಾಪವನ್ನು ಆಡಿಕೊಂಡು ಆನಂತರ ಮಠಕ್ಕೆ ಹೋಗೋಣ. ಸರಸ ಸಲ್ಲಾಪವನ್ನು ಆಡಬೇಕೆ? ನೀನು ಇಷ್ಟುದ್ದಂತಾಗಲಿ ಹಾಡುವಳಾಗೋ. ಸ್ವಾಮಿ. ಸ್ವಾಮಿ ಪಾರ್ವತಿ, ಪರಮಾತ್ಮ, ಇನ್ನು ನಮ್ಮ ಮಠಕ್ಕೆ ಹೋಗೋಣ. ಸ್ವಾಮಿ, ನಾವು ಲಗ್ನವಾದ ಸಮಯದಲ್ಲಿ ಹೂವು ಚಂಡಾಟಗಳನ್ನ ಆಡಿಕೊಂಡು ಆನಂತರ ಮಠಕ್ಕೆ ಹೋಗೋಣ ಸ್ವಾಮಿ. ಏನು ಚೆಂಡಿನಾಟವನ್ನು ಆಡಬೇಕೆ? ಹೌದು ಸ್ವಾಮಿ. ಬಸವಯ್ಯ, ನಾವು ಲಗ್ನವಾದ ಸಮಯವಲ್ಲವೇ? ಹೌದಲ್ಲವೇ ಪಾರ್ವತಿ? ಸ್ವಾಮಿ. ಬಸವಯ್ಯ, ಇಲ್ಲಿ ಬಾ. ಎಲ್ಲಿ? ಕೈಲಾಸದಲ್ಲಿ ಹೂವಿನ ಚೆಂಡನ್ನು ತೆಗೆದುಕೊಂಡು ಬಾರೋ. ಹೂವಿನ ಚೆಂಡ? ಹೌದು ಬಸವಯ್ಯ. ಏನು ಹೂವಿನ ಚೆಂಡು? ನಿಮ್ಮ ತಾಯಿ ಚೆಂಡಿನಾಟವನ್ನು ಭ್ರಮಿಸಿರುವಳು. ಹೂವಿನ ಚೆಂಡ? ಹೌದು ಬಸವಯ್ಯ. ಇಷ್ಟೊತ್ತಾಕಾಡ್ರೆ ಸಾಲಿಲ್ವಾ ಬಸವಯ್ಯ? ಚೆಂಡನ್ನು ಕೊಡೋ. ಯಾಕೆ ಹೂವಿನ ಚೆಂಡಲ್ಲೂ ಲವ್ ಮಾಡ್ಬೇಕಾ? ಬಸವಯ್ಯ, ಚೆಂಡನ್ನು ಕೊಡೋ. ಅವ್ರು ಭಾವಿಸ್ರ ನೀನ್ ಭಾವಿಸ್ಕೊಂಡ? ನಿಮ್ಮ ತಾಯಿಯೇ ಭ್ರಮಿಸಿರುವಳು. ನೀನು ಭಾವಕ್ಕೆ ಆಗ್ಲಿವಾ? ನಾವಿಬ್ಬರು ಹಾಡಬೇಕು ಕೊಡೋ. ಇಬ್ರು ಆಡಬೇಕಾ? ಲಗ್ನವಾದ ಸಮಯವಲ್ಲವೇನೋ? ಯಜ್ಞ ಲಗ್ನವಾದ ಸಮಯವೋ? ಲಗ್ನನು ತಗಾಯ್ತಾಡು. ಪಾರ್ವತಿ, ಪರಮಾತ್ಮ, ಚೆಂಡಿನ ಆಟವನ್ನು ಹಾಡುವಳಾಗು. ಹಾಗಾಗಲಿ ಸ್ವಾಮಿ. ಪ್ರಾಣ ಕಾಂತಾರೆ, ಪ್ರಾಣ ಕಾಂತಾರೆ, ಪ್ರಾಣ ಕಾಂತಾರೆ.
ತನಕಂತಲೆ ತನಕಂತಲೆ ಕೆಳಗು ಒಂದರ ಚೆಂಡುಗಳ ಅನ್ನದಿಂದ ಗಣಬಾಬಾರೆ ಬಿಟ್ರೆ ಬೆಳಗಾನ ಹೂ ಚಂಡಿ ಆಡ್ಕೊಂಡು ಕೂತ್ಕೊಂಡ್ಬಿಡ್ತೀರಾ ನೀವು. ಬೆಡ್ರೂಮ್ ಅಲೋಸಿ ಆಡ್ಕೊಂಡಂತ ನಡೀರಿ. ಪಾರ್ವತಿ, ಪರಮಾತ್ಮ, ಇನ್ನು ಮೇಲೆ ಮಠಕ್ಕೆ ಹೋಗೋಣ ಬಾ. ಹಾಗಾಗಲಿ ಸ್ವಾಮಿ. ಜೈ ಗುರುಲಿಂಗ ಮಹಾದೇವ. ನಾರದ, ತತಸ್ತು, ನಿನಗೆ ಮಂಗಳವಾಗಲಿ. ನಾರದ, ಪರಮಾತ್ಮ, ಕೈಲಾಸದಲ್ಲಿ ಮುಂದೆ ನಿಂತು ಲಗ್ನವನ್ನು ಮಾಡ್ತೇನೆ ಎಂಬುದಾಗಿ ಹೇಳಿ ನೀನು ಲಗ್ನಕ್ಕೆ ಬಾರದೆ ಹೋದಿಯಲ್ಲ, ಕಾರಣ? ಪರಮಾತ್ಮ, ನಾನಾದ್ರೂ ನಿಂತಲ್ಲಿ ನಿಲ್ಲುವ ಆಗಿಲ್ಲ, ಕುಂತಲ್ಲಿ ಕೂರುವ ಇಲ್ಲ. ನಮ್ಮ ತಾಯಿಯಾದ ವಾಗ್ದಾದೇವಿಯಿಂದ ಶಾಪವಿರುವುದು ಇದು ನಿಮಗೆ ತಿಳಿದಿಲ್ಲವೇ ಪರಮಾತ್ಮ? ಹೌದು, ನಿಜ ನಾರದ. ನೀನು ಕುಳಿತಲ್ಲಿ ಕೂರುವ ಹಾಗಿಲ್ಲ, ನಿಂತಲ್ಲಿ ನಿಲ್ಲುವಾಗಿಲ್ಲ, ಸದಾಕಾಲ ಸಂಚಾರ ಮಾಡುವುದೇ ನಿನ್ನ ಕರ್ತವ್ಯ. ಹೌದು ನಾರದ, ಅದು ಹಾಗಿರಲಿ. ನೀನು ಹೇಳಿದ ಸ್ತ್ರೀಗಳನ್ನು ತಂದು ಕೈಲಾಸದಲ್ಲಿ ಲಗ್ನ ಮಾಡಿಕೊಂಡಿರುವೆ. ಹಾಗಿದ್ದರೆ ಒಮ್ಮೆ ಕರೆಸುವರಾಗಿ ಪರಮಾತ್ಮ. ಪಾರ್ವತಿ, ಪಾರ್ವತಿ, ಇಲ್ಲಿ ಬಾ. ಪಾರ್ವತಾ ದೇವಿಯವರಿಗೆ ನಮೋ ನಮಃ. ಮಾತರೆ ನಿಮಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಪರಮಾತ್ಮ, ಪಾರ್ವತಾ ದೇವಿಯವರನ್ನು ಮಠಕ್ಕೆ ಕಳಿಸುವರಾಗಿ. ಪಾರ್ವತಿ, ಪರಮಾತ್ಮ, ನೀನಿನ್ನು ಮಠಕ್ಕೆ ನಡೆ. ಹಾಗಾಗಲಿ ಸ್ವಾಮಿ. ನಾರದ, ಪರಮಾತ್ಮ, ನೋಡಿದೆಯ ಪಾರ್ವತಿಯನ್ನು? ಪರಮಾತ್ಮ, ನಾನು ಹೇಳುವುದಾದರೇನು, ನೀವು ಮಾಡಿರುವುದಾದರೇನು ಪರಮಾತ್ಮ? ನಾರದ, ನೀನು ಹೇಳಿದ ಸ್ತ್ರೀಗಳನ್ನು ತಂದು ಕೈಲಾಸದಲ್ಲಿ ಲಗ್ನ ಮಾಡಿಕೊಂಡಿರುವನಲ್ಲ. ಪರಮಾತ್ಮ, ನೀವು ಲಗ್ನವಾಗಿರುವ ಸ್ತ್ರೀಯು ಚಂಪಕಾವತಿ ನಗರಕ್ಕೆ ದೊರೆಯಾದ ದಕ್ಷ ಬ್ರಹ್ಮನ ಪುತ್ರಿಯಾದಂತಹ ಶ್ರೀಬಾಲಗೌರಿಯನ್ನು ಪರಮಾತ್ಮ. ಹೌದಲ್ಲವೇ ನಾರದ? ನೀನು ಹೇಳಿದ್ದು ಆಕೆಯನ್ನಲ್ಲವೇ? ಇಲ್ಲ ಪರಮಾತ್ಮ, ನಾನು ಹೇಳಿದ ಸ್ತ್ರೀಯು ಭಗೀರಥನ ಪುತ್ರಿಯಾದ ಜಾಲ್ದೇವಿ ಗಂಗೆ ಎಂಬುದಾಗಿ ಪರಮಾತ್ಮ. ಏನು? ಭಗೀರಥನ ಪುತ್ರಿ ಜಾಹ್ನವಿ ಗಂಗಾ? ಹೌದು ಪರಮಾತ್ಮ. ಹೇ ನಾರದ, ಪರಮಾತ್ಮ, ಓರ್ವ ಸ್ತ್ರೀಗಳನ್ನು ಕಟ್ಟಿಕೊಂಡು ಹೆಣಗುವುದಲ್ಲದೆ ಮತ್ತೋರ್ವ ಸ್ತ್ರೀಯನ್ನು ಕಟ್ಟಿಕೊಂಡು ಹೆಣಗು ಎಂಬುದಾಗಿ ಹೇಳ್ತೀರಿ ಪರಮಾತ್ಮ. ಆಕೆಯನ್ನು ತಂದ ಪಕ್ಷದಲ್ಲಿ ನಿಮ್ಮ ಈ ಕೈಲಾಸವು ಸೂರ್ಯ ಕೋಟಿ ಪ್ರಕಾಶಮಾನವಾಗಿ ಒಳೆಯುವುದಲ್ಲದೆ ನಿಮ್ಮ ಭಕ್ತರಿಗೆ ಮತ್ತಷ್ಟು ಮೊಗದಷ್ಟು ಮೋಕ್ಷವು ದೊರೆಯುವುದು ಪರಮಾತ್ಮ. ಏನು ನಾರದ, ಆಕೆಯನ್ನು ತಂದ ಪಕ್ಷದಲ್ಲಿ ನನ್ನ ಕೈಲಾಸವು ಮತ್ತಷ್ಟು ಸೂರ್ಯ ಕೋಟಿ ಪ್ರಕಾಶಮಾನವಾಗಿ ಒಳೆಯುವುದು? ಹೌದು ಪರಮಾತ್ಮ. ಅದು ಅಲ್ಲದೆ ನನ್ನ ಭಕ್ತರಿಗೆ ಮತ್ತಷ್ಟು ಮಗದಷ್ಟು ಮೋಕ್ಷವು ದೊರೆಯುವುದು. ಖಂಡಿತವಾಗಿಯೂ ಪರಮಾತ್ಮ. ಹೇ ನಾರದ, ಪರಮಾತ್ಮ, ನೀನು ಎಷ್ಟೇ ಆಗಲಿ ನಾರದ ಕಲಹಪ್ರಿಯ ಎಂಬುದಾಗಿ ನಾಮಾಂಕಿತವನ್ನು ಓದ್ತಿರುವೆ. ನೀನು ಬಂದ ಕಡೆಯಲ್ಲಿ ಯಾವುದಾದರೂ ಒಂದು ಕಲಹವನ್ನು ತಂದೊಡ್ಡದೆ ಬಿಡತಕ್ಕವನಲ್ಲ. ನಾರದ, ಪರಮಾತ್ಮ, ನನಗೆಂತಹ ವಿಪತ್ತು ಒದಗಿದರೂ ಸರಿಯೇ ನನ್ನ ಭಕ್ತರಿಗೆ ಯಾವ ಲೋಪ ದೋಷವು ಬಾರದಿದ್ದರೆ ಸಾಕು ನಾರದ. ಹಾಗಿದ್ದ ಮೇಲೆ ಆಕೆಯನ್ನು ತರುವ ಬಗೆ ಹೇಗೆ? ಪರಮಾತ್ಮ, ಪಾರ್ವತಾದೇವಿಯವರ ಕೊರಳಲ್ಲಿರುವಂತಹ ಕಂಠಿಹಾರವನ್ನು ಕೊಡಿಸಿದರೆ ಆ ಕಂಠಿಹಾರವನ್ನು ತೆಗೆದುಕೊಂಡು ಹೋಗಿ ಜಾಲ್ದೇವಿ ಗಂಗೆಗೆ ನೀಡುವೆನು. ಆ ಕಂಠಿಹಾರದ ಸಹಾಯ, ಗುರುತಿನ ಸಹಾಯದಿಂದ ನೀವು ಆಕೆಯನ್ನು ತರಬಹುದು ಪರಮಾತ್ಮ. ನಾರದ, ಹಾಗೆ ಆಗಲಿ. ಪಾರ್ವತಿ ಕೊಳ್ಳಲಿರುವ ಕಂಠಿಹಾರವನ್ನು ಕೊಡಿಸಿಕೊಡುತ್ತೇನೆ. ಯಾವ ರೀತಿ ಕೊಡಿಸುವಿರಿ? ನಾರದರು ಕೈಲಾಸದಲ್ಲಿ ಮುಂದೆ ನಿಂತು ಲಗ್ನವನ್ನು ಮಾಡ್ತೇನೆ ಎಂಬುದಾಗಿ ಹೇಳಿ ಕಾರಣಾಂತರ ಬಾರದೆ ಹೋದರು. ಅದಕ್ಕೋಸ್ಕರವಾಗಿ ನಿನ್ನ ಕೊಳ್ಳಲಿರುವ ಕಂಠಿಹಾರವನ್ನು ಕೊಡು, ಅವರಿಗೆ ಬಹುಮಾನವಾಗಿ ಕೊಡೋಣ ಎಂಬುದಾಗಿ ಹೇಳಿ ಕೊಡಿಸಿಕೊಡುತ್ತೇನೆ ನಾನು. ಆಗಬಹುದು ಪರಮಾತ್ಮ. ಪಾರ್ವತಿ, 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 ಪರಮಾತ್ಮ, ಇಲ್ಲಿ ಬಾ. ಬಂದೇನು ಸ್ವಾಮಿ. ನಾರದರು ಕೈಲಾಸದಲ್ಲಿ ಮುಂದೆ ನಿಂತು ಲಗ್ನವನ್ನು ಮಾಡ್ತೇನೆ ಎಂಬುದಾಗಿ ಹೇಳಿ ಕಾರಣಾಂತರ ಬಾರದೆ ಹೋದರು. ಅದಕ್ಕೋಸ್ಕರವಾಗಿ ನಿನ್ನ ಕೊಳ್ಳಲಿರುವ ಈ ಕಂಠಿಹಾರವನ್ನು ಕೊಡು, ಅವರಿಗೆ ಬಹುಮಾನವಾಗಿ ಕೊಡೋಣ. ಸ್ವಾಮಿ, ನಾರದ ಮಹಾತ್ಮರಿಗೆ ನನ್ನ ಕೈಯಾರ ನಾನೇ ಕಂಠಿಹಾರ ಕೊಡ್ತೀನಿ ಸ್ವಾಮಿ. ಪಾರ್ವತಿ, ಪರಮಾತ್ಮ, ಸ್ತ್ರೀಯರ ಕೈಯಲ್ಲಿ ನಾರದರು ಧರ್ಮವನ್ನು ತೆಗೆದುಕೊಳ್ಳುವುದಿಲ್ಲ. ಓ ಯಪ್ಪ,
ಗಣಸು ನಾನಿಲ್ವಾ ನಾನು ಕೊಡ್ತೀನಿ ಬಿಡಪ್ಪ. ಬಸವಯ್ಯ, ಆ ನಾರದರಿಗೆ ಕಂಠ್ಯಾರವನ್ನು ಕೊಡುವಿರೇನೋ? ಕೊಡ್ತೀವಿ ಇವತ್ತು. ಬಸವಯ್ಯ, ಆ ಪಾರ್ವತಿ, ಪರಮಾತ್ಮ ನಾನು ಭಕ್ತರಿಗೆ ಭಗವಾನ್, ಮುಕ್ತಿಗೆ ಕಾರಣಕರ್ತರು. ನನ್ನ ಭಕ್ತರು ಹಗೋರವಾದ ತಪಸ್ಸು ಮಾಡುತ್ತಿರುವರು. ನಾನು ಶೀಘ್ರದಲ್ಲಿ ಭಕ್ತರ ಪರಿಪಾಲನೆಗೆ ಹೋಗುತ್ತೇನೆ. ನೀವು ನಾರದರಿಗೆ ಕಂಠ್ಯಾರನ್ನು ಕೊಟ್ಟು ಓ ಕಳಿಸಿ. ನಾವು ಕೊಟ್ಕೊಳ್ತೀವಿ. ಹಾಗಾಗಲಿ ಸ್ವಾಮಿ. ಜೈ ಗುರುಲಿಂಗ ಏ ಮಹಾದೇವ. ಬಸವಯ್ಯ, ವಾ ನೋಡ್ದೇನೋ ನೋಡ್ದ? ಈ ನಾರದನ ಕುತಂತ್ರ ನೋಡ್ದೇನೋ. ನೋಡ ಈ ಕೊಳ್ಳಾರ್ದಪ್ಪ ಕುತಂತ್ರನ ಹಿಂದೆ ಯಾರು ಕೊಟ್ಟಿರ್ಲೂಬಾರ್ದು, ಮುಂದೆ ಕೊಡ್ಲೂಬಾರ್ದು. ಮುಂದೆ ಯಾರು ಕೊಡ್ಲೂಬಾರ್ದು. ಹಂಗ್ ಕೊಡೋಣ. ಎಲ್ಲ ಮುನಿಗಳು ಅಲ್ಲಿ ಬರ್ತಾವ್ರಿ. ನಾರಾಯಣ ನಾರಾಯಣ. ಪಾರ್ವತಾದೇವಿಯವರಿಗೆ ನಮೋ ನಮಃ. ನಾರದ ಮಾತ್ಮ ಬನ್ನಿ, ನಮ್ಮಮ್ಮ ನಿಮ್ಮಮ್ಮ ಎಲ್ಲ ಒಂದೇ. ಸ್ವಾಮಿ, ಅಮ್ಮ, ಪರಮಾತ್ಮನಲ್ಲಿ ಕೆಂಟ್ಯಾರ ಕೇಳಿದ್ರಂತೆ, ಕೊಳ್ಳಿ ಸ್ವಾಮಿ. ಏನು ತಾಯಿ, ನಾನು ಎಂದರೇನು, ಈ ಕಂಠಿಯಾರವೆಂದರೇನು? ಈ ಕಂಠಿಯಾರವನ್ನು ತೆಗೆದುಕೊಂಡು ಈ ಕಾಡಿನಲ್ಲಿ ಹೋಗುತ್ತಿದ್ದರೆ ಕಳ್ಳಕಾಕರು ನನ್ನನ್ನು ಬಿಡುವರೇ ತಾಯಿ? ಸ್ವಾಮಿ, ಪರಮಾತ್ಮನಲ್ಲಿ ಕೇಳಿದ್ರಂತೆ, ಕೊಳ್ಳಿ ಸ್ವಾಮಿ. ಬೇಡ ತಾಯಿ, ಬೇಡ ಬೇಡ. ಅದು ಆಗಿರಲಿ. ಹೇಳು ಹೇಳು. ಕಂಟಿಯಾರ ಈಸ್ ಖರ್ಚ ಹೆಂಗೆ? ಬಸವಯ್ಯ, ನೀನು ಈ ರೀತಿ ಮಾಡಿದರೆ ನಾನು ಶಾಪವನ್ನು ಕೊಡುತ್ತೇನೆ. ಚಾಪೆ ಕೊಟ್ರೆ ನೆಮ್ಮದಿಗೆ ಹಾಸ್ಕೊಂಡು ಮನೆ ಕತ್ತೀನಿ ನಾನು. 2 ರಾತ್ರಿ ನಿದ್ದೆ ಇಲ್ಲ. ಅಮ್ಮ, ಹೇಳು ಹೇಳು. 14 ಲೋಕಗಳು ಹಾಗೂ 56 ದೇಶಗಳನ್ನು ಸಂಚಾರ ಮಾಡಿ ಆಯಾಸವಾಗಿ ಬಂದಿರುವೆನು. ಸ್ವಲ್ಪ ವಿಶ್ರಮಿಸಲು ಸ್ಥಳಾವಕಾಶವನ್ನು ಕೊಟ್ಟರೆ ವಿಶ್ರಮಿಸಿ ಅನಂತರವಾಗಿ ಮುಂದೆ ತೆರಳುವೆನು ತಾಯಿ. ಓ ಆಗೋ. ಏ ಬಸವಯ್ಯ, ಯಾ? ನಾರದ ಮಾತ್ಮರು ಹಾ. 7 ಲೋಕ ಸುತ್ತಿ ಬಂದು ಸಾಕಾಗದಂತೆ. ಹೌದಾ? ವಿಶ್ರಮಿಸಿ ಸ್ವಲ್ಪ ಸ್ಥಳ ಅಂತ ಕೊಡೋ. ನಾನು ಕೊಡ್ತೀನಿ ಬಿಡ್ದ. ಸೇವೆ ಮಾಡೋ ಮುನಿಗಳಿಗೆ ಮಾಡ್ತೀನಿ. ಹೌದು ನಾರ್ದಪ್ಪ, ಬಸವಯ್ಯ, ಬಿದ್ಗೋ ರಾಗಿ ಕಲ್ ಮೂಲೆಯಲ್ಲಿ. ಇಲ್ಲೇ ಬಸವಯ್ಯ. ಇಲ್ಲೇ ಬಿದ್ಗೋ. ಬಸವಯ್ಯ, ಅಲ್ಲಿ ಇಲಿಗಳಿರಲ್ವೇ? ಏನಿಲ್ಲ ಬಿದ್ಗಳಯ್ಯ. ಆಗಬಹುದು ಬಸವಯ್ಯ. ಏ ಸೇವೆ ಮಾಡೋ ಮುನಿಗಳಿಗೆ ಮಾಡ್ತೀನಿ ಒಂದೇ ಸಲ ಈಗ. ಸೇವೆ ಮಾಡೋ. ಮನೆ ಕಲಯ್ಯ. ಅಲ್ಲ ಬಸವಯ್ಯ, ಬಸವಯ್ಯ ನೀನು ಬರುವನಾಗು. ಸೇವೆ ಮಾಡೋ. ಭೂಮಿ ಮುಟ್ಟರೆ ತರಬೆ, ನೀ ಮಾಡಿದ ಮಾತು ಭೂಮಿ ಮುಟ್ಟರೆ ತರಬೆ. ಕೊಡುವೆವು ಕಂಠಿಯಾರ ತೆಗೆದುಕೊಳ್ಳಿರಿ ಈಗ. ಅಮ್ಮ ಅಮ್ಮ, ತಾಯಿ ತಾಯೇ ತಾಯಿ, ಅಮ್ಮ 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 ಅಮ್ಮ. ಕೊಡುವೆವು ಕಂಠಿಯಾರ ತೆಗೆದುಕೊಳ್ಳಿರಿ. ಭೂಮಿ ಮುಟ್ಟರೆ ತರಬೆ, ನೀ ಮಾಡಿದ ಮಾತು ಭೂಮಿ ಮುಟ್ಟರೆ. ಏನಾಯ್ತು? ಅಲ್ಲ ಕಂಡ, ಏನಾಯ್ತು? ನೀನ್ ಇತ್ಕಡಿಂದ ಕುಟ್ಟ, ನಾನು ಹತ್ಕಡಿಂದ ಕುಟ್ಟ. ಇಲ್ಲೋದ್ರೆ ಈ ನಾರದಪ್ಪ ತೆಪ್ಪೆ ಹೆಂಗ್ ಕುದಿಸ್ಕೊಂಡು ಹೋಗಿರೋದ. ಏನದು? ನಾರದಪ್ಪನ್ ತೆಪ್ಪೆದವ ಪುರ್ಪುರ್ಲೆ ಎಲ್ಲ ಮುನಿಗಳು ಅಲ್ಲೋದ್ರೆ ನಿಂತ್ ನೋಡ್ತಾರೆ. ಬಳಸ್ಕೊಳ್ಳೋ. ಒಳೆಯ ಬೆಡಿರಿ ತಾಯೇ, ತಡೆಯಲರೆನು ನಾನು. ಒಳೆಯ ಬೆಡಿರಿ ತಾಯೇ, ಎಲ್ಲಿರುವೆ ತಂದೆ ಬಾರೋ, ಬೇಗನೆ ಬರೋ ಯಪ್ಪ. ಎಲ್ಲಿರುವೆ ತಂದೆ ಬಾರೋ. ಜೈ ಗುರುಲಿಂಗ ಮಹಾದೇವ. ನಾರದರೆ, ಪರಮಾತ್ಮ, ಬಸವಯ್ಯ, ನಾರದರಿಗೆ ಪೆಟ್ಟುಗಳನ್ನು ಏನಾದರೂ ಹೊಡೆದರೇನೋ? ನಾನು ಹೊಡಿತಿದ್ದ ಪೆಟ್ಟು. ಬಸವಯ್ಯ, ಸುಳ್ಳು ಹೇಳಬೇಡ, ನಿನ್ನ ನಾಲಿಗೆ ಸೇದಿ ಹೋದಾತು. ನೀನ್ ದರ್ಬೇಸ್ ಬಿಡ, ಸುಮ್ಮನೆ ಕೂತ್ ನಿಂತ್ಕೊಳ. ಪಾರ್ವತಿ, ಪರಮಾತ್ಮ, ನಾರದರಿಗೆ ಪೆಟ್ಟುಗಳನ್ನು ಏನಾದರೂ ಹೊಡೆದರೆ? ನಾನು ಖಂಡಿತವಾಗಿಲ್ಲ ಸ್ವಾಮಿ, ನಾನು ಅಮ್ಮ, ಅಡಲಿಲ್ಲ ಸ್ವಾಮಿ. ಆಹಾ, 1 ನಿಮಿಷದಲ್ಲಿ ಭದ್ರಕಾಳಿ ರೂಪವನ್ನೇ ತೋರಿಸಿಬಿಟ್ಟೆ ಎಲ್ಲ ತಾಯಿ. ನಾನು ಅಡಲಿಲ್ಲ ಸ್ವಾಮಿ. ಓಯಪ್ಪ, ಬಸವಯ್ಯ, ಈ ಎಂತ ಪುಕ್ಲು ನಾರದಪ್ಪ ನೀವ. ಏಕೋ? ಅಲ್ಲ ಕಣಪ್ಪ, ನಾನು 7 ಲೋಕ ಸುತ್ತ ಬಂದು ಸುಸ್ತಾಗದೆ ಮನೆ ಕಡೆ ಒಂದು ಸ್ವಲ್ಪ ಜಾಗ ಕೊಡು ಅಂತಂದ್ರು. ನಾನು ಮೂಲೆಯಲ್ಲಿ ಒಂದು ರೂಮ್ ಇತ್ತಲ್ಲಪ್ಪ, ಹೇಳೋ. ಹೋಗ ಬಂದವ್ರಿಗೆ ಒಂದು ರೂಮ್ ಮಡಗಿದ್ವಲ್ಲ ನಾವು, ಕಟ್ಸಿದ್ವಾ? ಹೌದು, ಹೇಳೋ. ಆ ರೂಮಲ್ಲಿ ಹಾಸಿ ಇದು ದಪ್ಪದೊಂದು ಬೆಡ್ಶೀಟ್ ಒಜ್ಜಿ ಮನಗೂಸಿದ್ರೆ ಒಯ್ಯ, ಅಟ್ಟದ ಮೇಲಿಂದ ಒಂದು ಇಲಿ ಪುದರ್ ತೂರಿದ್ರೆ ಇಲ್ಲೋಡಪ್ಪ ತೆಪ್ಪೆ ಹಂಗುದಿಸ್ಕೊಂಡು ಮಾಡ್ತಾನೆ ಒಯ್ಯ. ಏಯ್, ನಾರದರಿಗೆ ಏನಾದರೂ ಪೆಟ್ಟುಗಳು ಹೊಡೆದಿರಬಹುದು? ನಾನಪ್ಪ ಪೆಟ್ಟು ಹೊಡೆದ್ನ. ಬಸವಯ್ಯ, ನಿನ್ನ ಕೊಂಬನ್ನೇ ಮುರಿಯುವೆನು. ನಾನು ಹಂಗೆ ಗುಂಬಿಡ್ತೀನಿ ಬಾ. ತಾಳು ತಾಳು. ಪಾರ್ವತಿ, ಪರಮಾತ್ಮ, ಎಲ್ಲಿ ಕಂಠಿಹಾರವನ್ನು ಕೊಡು. ನಾವು ಅದನ್ನ ಕೊಡ್ತಾ ನಾವು ಇದ್ದೀವಿ ಕೊಡ್ತಾ ಇದ್ದು ಸರಿ. ಹೌದೌದು, ಕೊಟ್ಟಿರಿ ಅಂದ್ರಲ್ಲ. ಕೊಟ್ಟಿರಿ ಕೊಟ್ಟಿರಿ, ಸರಿಯಾಗೇ ಕೊಟ್ಟಿರಿ ನನಗೆ. ನೀವಿನ್ನು ಮಠಕ್ಕೆ ನಡೆಯಿರಿ. ನಾರದ ಮುನಿಗಳೇ, ಅಮ್ಮ, ನಾನಿನ್ನು ಬರಲ್ಲ. ಆಗಬಹುದು ನೋಡಿರಿ ತಾಯಿ. ಬಸವಯ್ಯ, ನೀನಿನ್ನು ಮಠಕ್ಕೆ ನಡೆಯೋ. ನಾನು ಹೋಗ್ಬೇಕಾ? ನಾದಪ್ಪ, ಬಸವಯ್ಯ,
ಬಸವಯ್ಯ ಆ? ಮಠಕ್ಕೆ ನಡೆಯೋ. ನಿನ್ನ ಎರಡು ಕೊಂಬನ್ನು ಮುರಿಯುವೆನು, ನಡಿ. ಬಾರೇನು ಸಿಗು ಎಲ್ಲಾರು. ಪರಮಾತ್ಮ, ನನ್ನ ತಾಯಿಯ ಹೊಟ್ಟೆಯಿಂದ ಬಂದಾಗಿನಿಂದಲೂ ಇಂತಹ ಪೆಟ್ಟುಗಳನ್ನು ತಿಂದಿರಲಿಲ್ಲ ಪರಮಾತ್ಮ. ನಿಮ್ಮ ಸಹವಾಸವನ್ನು ಮಾಡಿ ಅನೇಕ ಪೆಟ್ಟುಗಳನ್ನು ತಿನ್ನಬೇಕಾಯ್ತಲ್ಲ ಪರಮಾತ್ಮ. ನಾರದ, ಅವರು ಒಡೆದ ಪೆಟ್ಟುಗಳೆಲ್ಲ ಮಾಯವಾಗಲಿ. ಈ ಕಂಠಿಹಾರ ಇಲ್ಲಿ ಕೊಡುವರಾಗಿ ಪರಮಾತ್ಮ. ನಾನಿನ್ನು ಬರಲೆ? ಆಗಬಹುದು ಪರಮಾತ್ಮ. ಜೈ ವರಲಿಂಗ ಮಹಾದೇವ. ಪಾರ್ವತಾದೇವಿ, ನೀವು ಮತ್ತು ಬಸವನು ಸೇರಿಕೊಂಡು ನನಗೆ ಅನೇಕ ಪೆಟ್ಟುಗಳನ್ನು ನೀಡಿದಿರಲ್ಲವೇ? ಇರಲಿ, ಇದೇ ಕಂಠಿಹಾರದ ಸಹಾಯದಿಂದ ನಿನ್ನ ಸವತಿಯಾದ ಗಂಗೆಯ ಕೈಯಲ್ಲಿ ಇಂತಹ ಅನೇಕ ಪೆಟ್ಟುಗಳನ್ನು ಕೊಡಿಸದೆ ಹೋದರೆ ನನ್ನ ಹೆಸರು ನಾರದನೇ ಅಲ್ಲ, ನಾರಾಯಣ ನಾರಾಯಣ. ಬೊಂಬೆಯಾಟವಯ್ಯಾಂಡವೇ ಆ ದೇವನಾಳುವ ಬೊಂಬೆಯಾಟವಯ್ಯ. ಅಂಬುಜನಾಭನ ಅಂತ್ಯವಿಲ್ಲದಾತನ, ಅಂಬುಜನಾಭನ ಅಂತ್ಯವಿಲ್ಲದಾತನ ತುಂಬು ಮಾಯವಯ್ಯ ನಿಲೀಲೆಯು, ತುಂಬು ಮಾಯವಯ್ಯ ನಿಲೀಲೆಯು ಬೊಂಬೆಯಾಟವಯ್ಯ ನಿಲೀಲೆಯು ಬ್ರಹ್ಮಾಂಡವೇ ಆ ದೇವನಾಳುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ನೀ ಸಾಕಿ ಸಲಹಿ ಸಾರ್ಥಕವೇನು, ನೀ ಸಾಕಿ ಸಲಹಿ ಸಾರ್ಥಕವೇನು, ನೀ ಕಾಡಿ ಕನ್ನಲೆ ಆಂತರ್ಯವೇನು, ನೀ ಕಾಡಿ ಕನ್ನಲೆ ಆಂತರ್ಯವೇನು, ತಿಳಿ ಹೇಳಯ್ಯ ಒಳಮರ್ಮ ತೋರಯ್ಯ, ತಿಳಿ ಹೇಳಯ್ಯ ಒಳಮರ್ಮ ತೋರಯ್ಯ. ನಳಿನಾಕ್ಷ ನಿನ್ನಾಯ ಸಂಕಲ್ಪವೇನಯ್ಯ, ನಳಿನಾಕ್ಷ ನಿನ್ನಾಯ ಸಂಕಲ್ಪವೇನಯ್ಯ. ಬೊಂಬೆಯಾಟವಯ್ಯ ನಿಲೀಲೆಯು ಬ್ರಹ್ಮಾಂಡವೇ ಆ ದೇವನಾಳುವ ಬೊಂಬೆಯಾಟವಯ್ಯ. ಸ್ತವನಾಡಿಸಿ ಜಗವ ಸ್ತುತಿಸಿ ಗತಿ ಸ್ತೋತ್ರವನಾಡಿಸಿ ಬಗೆ ಬಗೆಯಳು ವಿಧ ಮಾಯ ಬೀಸಿ, ಬಗೆ ಬಗೆಯೊಳು ವಿಧ ಮಾಯ ಬೀಸಿ, ರಾಗಾದ ಭೋಗಾದ ಉರಿಯೋಳು ನಿಲ್ಲಿಸಿ, ರಾಗಾದ ಭೋಗಾದ ಉರಿಯೋಳು ನಿಲ್ಲಿಸಿ. ಬೊಂಬೆಯಾಟವಯ್ಯ ನಿಲೀಲೆಯು ಬ್ರಹ್ಮಾಂಡವೇ ಆ ದೇವನಾಳುವ ಬೊಂಬೆಯಾಟವಯ್ಯ. ನಾರಾಯಣ ನಾರಾಯಣ. ಬಸವಯ್ಯ, ಪರಮಾತ್ಮ ಇಲ್ಲಿ ಬಾರೋ. ಬಂದೇನು ಸ್ವಾಮಿ? ಪಾರ್ವತಿ, ಪರಮಾತ್ಮ, ನಾನು ಭಕ್ತರಿಗೆ ಭಗವಾನ್ ಮುಕ್ತಿಗೆ ಕಾರಣಕರ್ತನು. ನನ್ನ ಭಕ್ತರು ಅಘೋರವಾದ ತಪಸ್ಸು ಮಾಡುತ್ತಿರುವರು. ಅಲ್ಲೋಡಪ್ಪ ಅಗೋರ್ ತಪ್ಪಾಸ್ ಮನಿಗಣ್ ಎಷ್ಟು ಚೆನ್ನಾಗಿ ಮಾಡ್ತಾವ್ರಿ. ನಾನು ಶೀಘ್ರದಲ್ಲಿ ಭಕ್ತರ ಪರಿಪಾಲನೆಗೆ ಹೋಗಬೇಕಾದದ್ದರಿಂದ ನೀವು ಮಠದಲ್ಲಿ ಸುಖ ಸೌಖ್ಯದಿಂದಿರುವರಾಗಿ. ಸ್ವಾಮಿ, ನಾವು ಬರ್ತೀವಿ, ಕರ್ಕೊಂಡೋಗಿ ಸ್ವಾಮಿ. ಅಪ್ಪ ನಾನು ಬರ್ತೀನಿ. ಬಸವಯ್ಯ, ನೀನು ಭಕ್ತರ ಪರಿಪಾಲನೆಗೆ ಬರುವೆ. ಓ ಬರ್ತೀವಿ. ಓಹೋ, ಇವರು ನನ್ನ ಬೆನ್ನತ್ತಂತ ಕಾಣ್ತೇವೆ. ಇರಲಿ. ಪಾರ್ವತಿಯೇ, ಪರಮಾತ್ಮ, ಬಸವಯ್ಯ, ಅಪ್ಪ ನಮ್ಮ ಉದ್ಯಾನವನ್ನು ನೋಡಿರುವರೇನೋ? ಯಪ್ಪ ಯಾವ ಮುದ್ದೆವನೂ ನೋಡಿಲ್ಲ ನಾವು. ನಮ್ಮ ಉದ್ಯಾನವನ್ನು ನೋಡಿ ಅನಂತರ ಭಕ್ತರ ಪರಿಪಾಲನೆಗೆ ಹೋಗೋಣ. ಹಾಗಾದ್ರೆ ಸ್ವಾಮಿ, ನೀನ್ ನೋಡಿದ್ಯೇನೋ? ನಾನು ನೋಡಿಲ್ಲ ಕಣವ. ಅಲ್ಲೋಡು, ಓ ಇದೇನಾ? ಎಂತು ಕವಿ ಪುರಿಗದೋ, ಚೆನ್ನಾಗದೆ ಅಪ್ಪ ಉದ್ಯಾನವನ. ಅಲ್ಲೋಡು, ಚೆನ್ನಾಗದೆ ಉದ್ಯಾನವನ. ಅದು ಮೀನು. ಎಂತು ಕವಿ ಪುರಿಗದೋ, ಎಂತು ಕವಿ ಪುರಿಗದೋ, ರಸ ಬಳ ಗಿಡಗಳು ಜಸ
ಎಸೆಯುತ್ತ ಗೊನಗಳು ರಸಬಳೆ ಗಿಡಗಳು ಎಸೆಯುತ್ತ ಗೊನಗಳು ಹಸನಾಗಿ ತಾಪವು ಕಸಿಬವು ಫಲಗಳು ಹಸನಾಗಿ ತಾಪವು ಕಸಿಬವು ಫಲಗಳು ಎಂದು ಸೊಬಿಗುದಿಗಬೋ ಕಿತ್ತಾಳ ವನಗಳು ಎಸೆಯುತ್ತ ಗೊನಗಳು ಕಿತ್ತಾಳ ವನಗಳು ಎಸೆಯುತ್ತ ಗೊನಗಳು ಹಸನಾಗಿ ತೋರ್ಪವು ಕಸಿಬವು ಫಲಗಳು ಹಸನಾಗಿ ತೋರ್ಪವು ಕಸಿಬವು ಫಲಗಳು ಎಂದು ಸೊಬಿಗುದಿಗಬೋ ಸೊಬಿಗುದಿಗಲು ನಿಂಬೆಯ ವನಗಳು ಎಸೆಯುತ್ತ ಗೊನಗಳು ನಿಂಬೆಯ ವನಗಳು ಎಸೆಯುತ್ತ ಗೊನಗಳು ಹಸನಾಗಿ ತೋರ್ಪವು ಕಸಿಬವು ಫಲಗಳು ಹಸನಾಗಿ ತೋರ್ಪವು ಕಸಿಬವು ಫಲಗಳು ಎಂದು ಸೊಬಿಗುದಿಸದೋ ಎಂದು ಸೊಬಿಗುದಿಸದೋ ಭಾರತಿ ಬಸವಯ್ಯ ಯಪ್ಪ ಇಲ್ಲಿ ಬಾ ಎಲ್ಲಪ್ಪ ಎಲ್ಲಿ ಸ್ವಾಮಿ ಇಲ್ಲಿ ಬಾ ಎಲ್ಲಿ ಸ್ವಾಮಿ ಎಲ್ಲಪ್ಪ ಅಲ್ಲಿ ನೋಡು ಎಲ್ಲಿ ಅಲ್ಲಿ ನೋಡು ಎಲ್ಲಿ ಆ ರಸಬಾಳೆ ಗಿಡದ ಮೇಲೆ ಹಾ. 2 ಪಕ್ಷಿಗಳು ಕುಳಿತು ಎಷ್ಟು ಮೃದುವಾಗಿ ಮಾತನಾಡ್ತಿದ್ರು ಎಲ್ಲಿ ಸ್ವಾಮಿ ಅಲ್ಲಿ ನೋಡು ಎಲ್ಲೋ ಯಾವಾಗ ಅಲ್ಲಿ ಅಲ್ಲೇ ಮರದ ಮೇಲೆ ಏಯ್ ಆ? ಅಲ್ಲ ಕಣ್ ನೋಡು ಅದೇ ಆ ಮರದ ಮೇಲೆ ಏಯ್ ಅಲ್ಲ ಕಣ್ ನೋಡು ಅಲ್ಲಿ ನೋಡು ಪಾರ್ವತಿ ಓ ಅಲ್ಲೇ ಕಣದು ಅಲ್ಲಿ ಜೈ ಗುರು ಮಹಾದೇವ ಏ ಬಸವಯ್ಯ ಎಲ್ಲಿ ಅದ ಕಾಣಿಸಲ್ವಾ ಮರದ ಮೇಲೆ ಏ ಬಸವಯ್ಯ ಆ? ಆ ಒಣಕಿತ್ಕೊ ಕೊಡು ಯಾವಣ್ಣ ಆ ಒಣಕಿತ್ ಕೊಡು ಏ ಇನ್ನ ಹಣ್ಣಾಗಿಲ್ಲ ಬಾರ್ದ ಕಾಯ್ದು ಏ ಬಸವಯ್ಯ ಅಲ್ಲೋಡ ಪಕ್ಷಿಗಳು ಆ? ಎಷ್ಟು ಮುದ್ದಾಗಿರುವವು ಉಳ್ಕೊಂಡ ಬಹಳ ಮುದ್ದಾಗವಿ ಏ ಬಸವಯ್ಯ ಆ? ಆ ಪಕ್ಷಿಗಳು ಒಂದಕ್ಕೊಂದು ಏನಾಗ್ಬೇಕು ಅವ ಇವು ದಂಪತಿಗಳಿದ್ದಂಗ ಅವ್ ಕಣಿಂದ ಏ ಬಸವಯ್ಯ ದಂಪತಿಗಳಂದ್ರೇನು ದಂಪತಿಗಳು ಅದೇ ಗಂಡ ಹೆಂಡ್ರು ಗಂಡ ಹೆಂಡ್ತಿ ಅಂದ್ರೆ ಅದೇ ಹೆಂಡ್ರು ಗಂಡ ಈ ಎಂಟ್ರ ಗಂಡ ಅಂದ್ರೇನು ಅದೇ ಗಂಡ ಹೆಂಡ್ರು ಹೇಳ ಬೇಗನೆ ಯಾವ ಅಪ್ಪನು ನಿಮ್ದಂಗಿರೋವು ಏನು ಬಸವಯ್ಯ ಆ ಪಕ್ಷಿಗಳು ನಾನು ಮತ್ತೆ ನಿಮ್ ತಂದೆಯವರಿದ್ದಾಗೇನು ಓ ಹಂಗೇನೆ ಏ ಆ? ಎಷ್ಟು ಮುದ್ದಾಗಿರುವವು ಹೂ ಕಾಣ ನೋಡಿ ಎಷ್ಟು ಮುದ್ದಾಗ ರೀ, ಅಲ್ಲಿ ನೋಡ್ರಿ ರೀ ಅಲ್ಲಿ ನೋಡ್ರಿ ರೀ ಅಲ್ಲಿ ನೋಡ್ರಿ ರೀ 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 ಏನ್ ಹುಡುಕ್ತಾ ಇದ್ದ ಎಲ್ಲ ನಿಮ್ ತಂದೆಯವರು ಯಾರು ಹುಡುಕ್ತಾ ಇದೀಯಾ ನಿಮ್ಮ ತಂದೆಯವರೆಲ್ಲೋ ಅಪ್ಪನ ಹೌದು ಓ ಈಗ ಇಲ್ಲೇ ಇದ್ದಲ್ಲ ಇಲ್ಲ ಅಪ್ಪ ಓ ಯಪ್ಪ ರೀ ಓ ಎಲ್ಲ ನಿಮ್ ತಂದೆಯವರು ಲೋ ಯಪ್ಪ ಅದ್ರೊಳಗೆ ಇಲ್ವೇ ಇಲ್ಲ ಅಲ್ಲಿ ಎಲ್ಲ ನಿಮ್ ತಂದೆಯವರು ಇದ್ರೊಳಗೆ ಏನೋ ಕೂತ್ಕೊಂಡ್ಬಿಟ್ಟೆ ನೋಡ್ತೀನಿ ಇರಲಿ ಲೋ ಯಪ್ಪ ಇದ್ರಲ್ಲೂ ಇಲ್ಲ ಎಲ್ಲ ನಿಮ್ ತಂದೆಯವರು ಅಪ್ಪ ನೋಡ್ ಕೊಟ್ಟ ಕಯ್ಯ ಏ ಬಸವಯ್ಯ ನಮ್ಮ ಮುದ್ದೆವನ್ನ ತೋರ್ಸ್ಬಿಟ್ಟು ಬಿಟ್ಟ ಜಾಗನ ನೋಡ್ದೇನೋ ನಿಮ್ ತಂದೆಯವ್ರ ಮೋಸ ನೋಡ್ದೇನೋ ನೋಡ್ ಅಪ್ಪನ ಮೋಸನ ಏ ಬಸವಯ್ಯ ಆ? ನಿಮ್ಮ ತಂದೆಯವರು ಹಾ. ಭಕ್ತರಿಗೆ ಭಗವಾನ್ ಮುಕ್ತಿಗೆ ಕಾರಣಕರ್ತರು ಒಂದು ಸಾರಿ ಕೂಗಿ ಜ್ಞಾನಿಸಿದರೆ ಅವರು ಖಂಡಿತವಾಗಿ ಇಲ್ಲಿಗೆ ಬರುವರು ಅವ್ರು ಬಂದ ಸಂಗಡ ನಾನು ಅವ್ರ ಸಂಗಡ ಮಾತನಾಡುವುದಿಲ್ಲವೋ ಏನ ನೀನ್ ಮಾತಾಡಲ್ವಾ ಮಾತನಾಡುವುದಿಲ್ಲವೋ ನೀನೇನಾದ್ರು ಮಾತಾಡ್ಬಿಟ್ರೆ ನಾನು ಮಾತಾಡಲ್ವೋ ನೀನೇನಾದ್ರು ಮಾತಾಡ್ಬಿಟ್ರೆ ಈ ಗಡ್ಡತೆ ಜೂಲ್ನಾಗ ಗಂಟಿಸ್ಬಿಡ್ತೀನಿ ನಾನು ಮಾತನಾಡುವುದಿಲ್ಲವೋ ಹಾ ಇದೇ ಮಾತು ಹೌದು ಎಲ್ಲವನೇ ಶಿವಯೋಗಿ ತೋರಿಪನೋ ಮಾಯೋಗಿ ಎಲ್ಲವನೇ ಶಿವಯೋಗಿ ತೋರಿಪನೋ ಮಾಯೋಗಿ ಆಧಾರ ಚಕ್ಕದಳು ಅರ್ಜುನನಂತೆ ತೋರಿಪನೋ ಆಧಾರ ನಮ್ಮ ಶ್ರೀ ಗುರುದೇವ ಆಧಾರ ನಮ್ಮ ಶ್ರೀ ಗುರುದೇವ ಎಲ್ಲವನೇ ಶಿವಯೋಗಿ ತೋರಿಪನೋ ಮಾಯೋಗಿ ಜೈ ಗುರುಲಿಂಗ ಮಹಾ ಜೈ ಗುರುಲಿಂಗ ಮಹಾದೇವ ಏ ಬಸವಯ್ಯ ಆ ಉದ್ಯಾನವನಕ್ಕೆ ಯಾವ್ದೋ ಬಸವ ಬಂದಿರ್ಬೇಕು ನೋಡು ಯಾವ್ದೋ ಗೆಜ್ಜೆವರಿ ಬಂದಿರ್ಬೇಕಲ್ವಾ ನೋಡು ನೋಡ್ತೀನಿ ಇದು ಎಲ್ಲದೈತೆ ಇದು
ಇಲ್ಲೋ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇದು. ಓಹೋ ಗೆಜ್ಜೆ ಓರೆಲ್ಲ ಇದು. ಓ ಯವ ಏನು ಗೆಜ್ಜೆ ಓರಿಯಲ್ಲ, ಇನ್ಯಾರು ಅಪ್ಪ ಬಂದಿರೋದು. ಅವ್ರ ಸಂಗಡ ನಾನು ಮಾತನಾಡುವುದಿಲ್ಲವೋ? ಏ ಬಸವಯ್ಯ, ಆ? ಏಕೋ ನನ್ನ ಧ್ಯಾನವನ್ನು ಮಾಡ್ತೀರಿ? ಅಲ್ಲ ನಮ್ಮ ಮುದ್ದೆವನ್ನ ತೋರಿಸ್ಬಿಟ್ಟು ಹೊಂಟೋದಲ್ಲ, ನಮ್ಮನ್ನು ಕರ್ಕೊಂಡು ನಾವು ಬರ್ತಿರ್ಲಿವ? ನಿಮ್ಮಂತ ಪಾಪಿಷ್ಟರಿಗೆ ನನ್ನ ಭಕ್ತರ ಸಂದರ್ಶನ ತೋರಿಸುವುದುಂಟೇನೋ? ಏನಂದೆ? ನಾವು ಪಾಪಿಗಳ? ನಾವು ನಮ್ಮಲ್ಲಿರೋ ಸತ್ಯ ನಿಮ್ಮಲ್ಲದ? ಏ ಬಸವಯ್ಯ, ಆ? ನನ್ನ ಭಕ್ತರು ಹಗೋರವಾಗಿ ತಪಸ್ಸು ಮಾಡುತ್ತಿದ್ದರು. ಶೀಘ್ರದಲ್ಲಿ ಹೋಗದೆ ಹೋದ ಪಕ್ಷದಲ್ಲಿ ಅವರ ಪ್ರಾಣ ಪಕ್ಷಿಯು ಹಾರಿ ಹೋದಿತ್ತು. ಆ ಶಾಪಕ್ಕೆ ನಾನು ಗುರಿಯಾಗಬೇಕಾದಿತ್ತು. ಆದ ಕಾರಣ ಶೀಘ್ರದಲ್ಲಿ ಭಕ್ತರ ಪರಿಪಾಲನೆಗೆ ಹೋಗಿದ್ದೇನೆ. ಮತ್ತೊಂದು ಸಾರಿ ಹೋಗುವಾಗ ನಿಮ್ಮನ್ನೂ ಕರೆದುಕೊಂಡು ಹೋಗುತ್ತೇನೋ? ಈ ಕರ್ಕೊಂಡೋಗಿದೆ ಈ ಪಸ್ಸಲ್ಲಿ, ಏನು ಮುಂದೆ ಕರ್ಕೊಂಡೋಗ್ಯ ನೀನು? ಅದಿರ್ಲಿ ಬಿಡು. ಏನೋ ಅಲ್ಲೊಳಲ್ಲಿ ಏನೋ ಅಮ್ಮನವ್ರ ಮುಖ ಗಡಿಗೆ ಹತ್ರ ಕೂತದೆ. ಏಕೋ ನಮ್ಮ ಉದ್ಯಮನ ತೋರಿಸ್ಬಿಟ್ಟು ಹೋದಲ್ಲಪ್ಪ, ಅದಕ್ಕೆ ಅವ್ವ ಮುನ್ಸ್ಕೊಂಡ್ ಕೂತಾಳೆ. ಏನಂತೋ? ಏನಂತೆ ಅಂದ್ರೆ ನಿನ್ ಜೊತೆ ಮಾತಾಡೋದು ಬಂತೆ. ಏನು ನನ್ನ ಸಂಗಡ ಮಾತನಾಡೋದಿಲ್ಲವೇ? ಮಾತಾಡೋವಂತೆ. ಏ ಬಸವಯ್ಯ, ನಾನು ಮಾತನಾಡಿಸುತ್ತೇನೆ. ನಿನ್ ಕೈಲಿ ಆಗಲ್ಲ ಕಣಪ್ಪ. ಏ ಬಸವಯ್ಯ, ನಾನು ಮಾತನಾಡಿಸುತ್ತೇನೋ? ನಿನ್ ಕೈಲಿ ಆಗಲ್ಲ ಕಣಪ್ಪ. ಮಾತನಾಡಿಸುತ್ತೇನೋ? ಈಗಾಗಲೇ 4 ಗಂಟೆ ಆಯ್ತು, ಜಲ್ದಿ ಮಾತಾಡ್ಸು. ಬಸವಯ್ಯ, ಮಾತನಾಡಿಸುತ್ತೇನೆ ನೋಡು. ಪಾರ್ವತಿ, ಪಾರ್ವತಿ, ಸುಮ್ಮನೆ ಹೇಳು. ಏ ಪಾರ್ವತಿ, ನಾನು ಮಾತಾಡಲ್ಲ ಅಂದ್ಮೇಲೆ ಮಾತಾಡಲ್ವಾ? ಓ ಅಷ್ಟೇ, ಮಾತಾಡ್ಬೇಡ ಕಣ್ತ ನೀನು. ಮಾತಾಡಬಾರದೇನೆ ಮೋಹದ 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 ರಮಣಿ, ಮಾತಾಡಬಾರದೇನೆ. ಏ ಬಸಯ್ಯ, ಆ? ಏನ್ ಮಾಡ್ತೀಯ ನೀನು? ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನಾನು ಮಾತಾಡಲ್ಲ ಅಂದ್ಮೇಲೆ ಮಾತಾಡಲ್ವಾ? ಓ, ಅದೇ ಮಾತಾಡ್ಬೇಡ ನೀನು. ಪಾರ್ವತಿ, ನಾನು ಮಾತಾಡಲ್ಲ ಅಂದ್ಮೇಲೆ ಮಾತಾಡಲ್ವಾ? ಅಯ್ಯೋ ಈಗಲೇ ಸಣ್ಣ ಆಗ್ಬಿಡಿ ನಿಮ್ಗೆ ಎಳ್ದಾಡ್ತಲ್ಲಿ. ಗುಂಡು ಮಲ್ಲಿಗೆ ಹೂವು ದಂಡಿಗೆ ಮುಡಿಸುವೆನೆ, ದುಂಡು ಮಲ್ಲಿಗೆ ಹೂವು ದಂಡಿಗೆ ಮುಡಿಸುವೆನೆ, ಮಾತಾಡಬಾರದೆ ಮೋಹದ 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 ರಮಣಿ, ಮಾತಾಡಬಾರದೆ. ಏನ್ ಮಾಡ್ತಿದ್ಯ ನೀನು? ನಾನು ಮಾತಾಡಲ್ಲ ಅಂದ್ಮೇಲೆ ಮಾತಾಡಲ್ವಾ? ಸುಮ್ಮನೆ ಬಿಡು ಅಂತ ಹೇಳು. ಯಾ ತಾಳೆಗರನು ಬೇಡ, ಯಾ ತೆಂಗಿನಗರನು ಬೇಡವಾ? ಯಾತ ತಾಳೆಗರಿನ ಬೇಡ, ತೆಂಗಿನಗರಿನ ಬೇಡವಂತೆ. ಮುಂದಿನ ಕಾಕಡ ಕನಕಾಂಬರನೇ ಸಾಕಂತೆ ಬಿಡು. ಏಯ್ ಬಸವಯ್ಯ, ಮಾತನಾಡಿಸುತ್ತೆ ನೋಡು. ತಳೆಗರಿಯ ತಂದು ಸಿಳಿ ಉಳಿಸುವೆ ಜಾಣೆ, ತಳೆಗರಿಯ ತಂದು ಸಿಳಿ ಉಳಿಸುವೆ ಜಾಣೆ, ಮಾತಾಡಬಾರದೆ ಮೋಹದ 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 ರಮಣಿ, ಮಾತಾಡಬಾರದೆ. ಏನೈದು ಹಿಂಸೆ? ನಾನು ಮಾತಾಡಲ್ಲ ಅಂದ್ಮೇಲೆ ಮಾತಾಡಲ್ವಾ? ಅಯ್ಯಪ್ಪ, ಏಕೋ ಅದೇನಯ್ಯಪ್ಪ ಕಾಡ್ಸಿಂದೆ ಓರಿ ಹೋದಂಗೆ ಹೋಯ್ತಿದ್ದಲ್ಲ. ಆ? ಏ ಹಾಗಲ್ಲವೋ, ಇನ್ಯಾಗೆ ಮಾತನಾಡಿಸುತ್ತೇನೋ? ಅಲ್ಲ ಕಣಪ್ಪ, ಆ ಮಾಗಡಿಯಿಂದ ಈ ಊರಿಗೆ ಬಂದು ಗಂಡಸ್ರಿಗೆಲ್ಲ ಸ್ಕೂಲ್ ಓಪನ್ ಮಾಡಕ್ ಹೋಗ್ಬೋತಿದ್ದ ನೀನು ಇಲ್ಲಿ. ಏಕೋ ಅವ್ರ ಮನೆ ಹೆಂಗಸರು ಮುನ್ಸ್ಕೊಂಡ ಹಿಂಗೆಲ್ಲ ಮಾಡ್ಲಿ ಅಂತ ಹಾಗಲ್ಲವೋ, ಸೊಂಟ ಗಿಂಟಿ ಕೆಂಪಗೆ ಮಾಡಿ ಮಡ್ದೆ, ಕೆನ್ನೆಲ್ಲ ಗಿಂಟಿ ಕೆಂಪಗೆ ಮಾಡಿ ಮಡಗಿದ್ದಲ್ಲ. ಎಲ್ಲ ಗಂಡಸ್ರಿಗೆಲ್ಲ ಪಾಠ ಹೇಳ್ಕೊಡ್ತಾ ಇದ್ದ ನೀನು. ಏ ಹಾಗಲ್ಲವೋ, ಪಟ್ಟೆ ಮಂಚದ ಮೇಲೆ ಮಲಗಿ ನಿದ್ರಿಸೋ ಜಾಣೆ, ಪಟ್ಟೆ ಮಂಚದ ಮೇಲೆ ಮಲಗಿ ನಿದ್ರಿಸೋ ಜಾಣೆ, ಮಾತಾಡಬಾರದೆ ಮೋಹದ ಮೋಹದ ರಮಣಿ, ಮಾತಾಡಬಾರದೆ. ಹೇಳ್ತೀರಾ? ನಾನು ಒಂದ್ಸಲಿ ಬೇಕಾಯ್ತದೆ ಮುಂದಕ್ಕದೆ ಈಗ ತೆಳ್ಳಿವಂತೆ. ಯಾ ಪಟ್ಟೆ ಮಂಚನ ಬೇಡ, ಯಾ ಕಬ್ಬುಣದ ಮಂಚನ ಬೇಡ, ಸುಮ್ಮನೆ ಬಿಡು ಅಂತ ಹೇಳು. ಏ ಬಸವಯ್ಯ, ಆ? ಎಷ್ಟು ವಿಧವಾಗಿ ಮಾತನಾಡಿಸಿದ್ರು ಮಾತನಾಡೋದಿಲ್ವಿಲ್ಲ? ಓ ಅದಕ್ಕೇನು ಹೇಳೋದು.
ಏ ಬಸವಯ್ಯ, ಮಾತಾಡ್ಬೇಕು ಅಂತ. ಸ್ತ್ರೀಯರಿಗೆ ಇಷ್ಟು ಅಟವಿದ್ದಲ್ಲಿ ಪುರುಷರಾದ ನಮಗೆ ಎಷ್ಟು ಅಟವಿರಬಹುದು? ನಮ್ಗ ಏನ್ ಅಟ್ಟದ ಮೇಲೆ ಅಟ್ಟ ಒಂದು 10-20 ಇರ್ಬೇಕು. ಏ ಬಸವಯ್ಯ, ಈಕೆ ಸಂಗಡ ನಾನು ಸಹ ಮಾತನಾಡೋದಿಲ್ವೋ? ನೀನು ಮಾತಾಡೋದು ಬಾ. ಮಾತನಾಡಿದ್ರೆ ನಮ್ದಾಗ ಹೇಳೋ. ನೀನೇ ಮಾತಾಡ್ಬಿಟ್ರೆ ಮಾತನಾಡೋದಿಲ್ವೋ? ನೀನೇನ ಮಾತಾಡ್ಬಿಟ್ರೆ ಈ ಗಡ್ಡ ತಿತ್ತು ಅಂಟಿಸ್ಬಿಡದೆ ಇವಾಗ. ಬಸವಯ್ಯ, ಮಾತನಾಡಿದ್ರೆ ನಮ್ದಾಗ ಹೇಳೋ. ಆಯ್ತು, ಅಲ್ಲೇ ನೋಡ್ತೀವಿ, ಯಾಕಂತ ತಿಳ್ಕೊ. ಎಳೆ ಹುಡುಗಿ ನೋಡ್ಕೊಂಡು ನುಣ್ಸ್ಕೊಂತವನೇ. ಇನ್ನ ಅದು ಮದ್ವೆ ಆಗಿಲ್ಲ, ನೋಡ್ಕೊಂಡ್ಕೋ. ಏನು ಅವಲೇ ಅಪ್ಪ ಮಾತಾಡ್ಸಕ್ ಬಂದು ಮಾತಾಡ್ಲಿವಲ್ಲ, ಹಾ ಈಗ ಅಪ್ಪ ಮುನ್ಸ್ಕೊಂಡ್ರೆ ನಿಮ್ಮ ಬಂದು ಮಾತಾಡೋದು. ಏ ಬಸವಯ್ಯ, ನಾವೆಷ್ಟೇ ಆದ್ರೂ ಸ್ತ್ರೀಯರು ಕಣೋ. ಅದಕ್ಕೆ ನಾವೇನ್ ಮಾಡೋಣ? ನಾನು ಖಂಡಿತವಾಗಿ ನಿಮ್ಮ ತಂದೆಯವ್ರು ಮಾತಾಡಿಸ್ತೀನಿ ನೋಡು. ನೀನು ಹೌದು, ಈ ಕಾಲ ಆಗಲ್ಲ ಬಿಡು. ನಾನು ಮಾತಾಡ್ಸ್ಬಿಟ್ರೆ ನೀನೇನೋ ಮಾತಾಡ್ಸ್ಬಿಟ್ರೆ ಹಾ ಗಡ್ಡ ತಿತ್ತು ಅಂಟಿಸ್ಬಿಡದೆ ಇವಾಗ. ಬಾರ ನೀನ್ ಈ ಕಡೆ. ಆಯ್ತು ಹೋಗ್. ರೀ 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 ಏ ಏ ನೋಡು ರೀ. ಏ ಬಸವಯ್ಯ, ಮಾತನಾಡೋದು ನಮ್ದಾಗ ಹೇಳೋ. ಅಯ್ಯ ಇವರಿಬ್ರು ಜಗದಲ್ಲ ಸಣ್ಣ ಆಗ್ಬಿಟ್ಟಿದ್ದೀನಿ. ಮಾತನಾಡ ಬಾರದೆ ಹೋಗದ ರಮಣ, ಮಾತನಾಡ ಬಾರದೆ. ಮಾತನಾಡ ಬಾರದೆ ಹೋಗದ ರಮಣ, ಮಾತನಾಡ ಬಾರದೆ. ನೋಡು, ಮಾತಾಡಲ್ವ ನೀನು? ಇಲ್ಲಿ ನೋಡು, ಇಲ್ಲಿ ನೋಡು. ಏ ಬಸವಯ್ಯ, ಈ ಕಡೆ ಬಾರೋ. ನೋಡು, ಎಲ್ಲಿ ನೀನ್ ಸುಮ್ಮನೆ ನಿಂತ್ಕೊಳ್ಳ ನೀನು. ಇಲ್ಲಿ ನೋಡು, ಎಲ್ಲಿ ಏ ನೋಡ್ಬೇಕು? ಬಸವಯ್ಯ, ನನ್ನ ಜಾತಿ ಮಾತನಾಡೋದು ನಮ್ದಾಗ ಹೇಳೋ. ನೀನ್ ಬಾರ ಈ ಕಡೆ. ಏನೋ ಗೊಸಿ ನಾಚಿಕೆ ಮಾನ ಮರ್ಯಾದೇನ ಅದ? ಯಾಕೋ ಅದು ಮುನ್ಸ್ಕೊಂಡ್ ಕೂತದದು. ನೀನು ಇಷ್ಟು ಚೆನ್ನಾಗಿ ಹೆಂಗಸ್ರು ಕೊಂಡಿಸ್ಕೊಂಡು ನಿಮ್ಮೂರಲ್ಲಿ ನೀನೇ ಪಾಠ ಮಾಡ್ತಿದ್ದೆ ಹೆಂಗಸ್ರುಗಳಿಗೆ. ಏ ನಾನು ಮಾತಾಡ್ಸ್ತೀನಿ ನೋಡು. ಅವ್ರ ಮನೆ ಗಂಡಸಲ ಮುನ್ಸ್ಕೊಂಡಾಗ ಹಿಂಗೆಲ್ಲ ಮಾಡ್ಲಿ ಅಂತ. ನೋಡು, ಪಟೆ ಮಂಚವಾಗದ್ದು ಮಲಗುವಾಗಣ ನೀನು. ಪಟೆ ಮಂಚವಾಗದ್ದು ಮಲಗುವಾಗಣ ನೀನು. ಮಾತಾಡಬಾರದೆಂದು ಮೋಗದ 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 ರಮಣ, ಮಾತಾಡಬಾರದೆಂದು. ನೀನ್ ಸುಮ್ಮನೆ ನಿಂತ್ಕೊಳ್ಳ ನೀನು. ಇವಂದ ಯಾರ್ದು ಆಗತ್ ನನ್ಗೆ. ಇಲ್ಲಿ ನೋಡು, ಮಾತಾಡಲ್ವಾ? ಇಲ್ಲ, ನೀನ್ ಸುಮ್ಮನೆ ನಿಂತ್ಕೊಳ್ಳ ನೀನು. ಇಲ್ಲಿ ನೋಡು, ಏ ಬಸವಯ್ಯ, ಮಾತನಾಡೋದಿಲ್ಲ ನಮ್ದಾಗ ಅಯ್ಯೋ ಹೇಳೋ. ಅಯ್ಯೋ ಅಯ್ಯೋ ನಿಮ್ ಕಾಟದಿಂದ ನಾನು ಇಲ್ಲ ಸಣ್ಣ ಆಗ್ಬಿಟ್ಟಿದ್ದೆ ಈಗಲೇನೆ. ಇಲ್ಲಿ ನೋಡು, ಇರೋ ನೀಟಪ್ಪ ಈ ಕಯ್ಯ ಅದನ್ನು ಎಳ್ದಾಗಿ ಇಂಜಿ ಮಡಗ್ತಾರೆ ಹಂಗೆಯ ಇಸ್ಕಿ ಮಡಗ್ತಾರೆ. ಇಲ್ಲಿ ನೋಡು, ಥೋ ನೀನ್ ಜನ್ಮ ಕೊಟ್ಟು ಬೆಂಕಿ ಯಾಕ? ಏ ಬಸವಯ್ಯ, ಮಾತನಾಡುದಿಲ್ಲ ನಮ್ದು ಆಮೇಲೆ ಮಾತನಾಡುದಿಲ್ಲ ಹೇಳೋ. ಗಂಡಂಡ್ರು ಯಾರು ಕಿತ್ತಾಡೋದೇ ಇಲ್ವಾ? ಇಲ್ಲಿ ನೋಡು, ಏನು ಆಗಿತ್ತಾಗ ಮಾತಾಡ್ಸು.
ಏನ್ ಇನ್ನ ಹೋಯ್ತಿದ್ರಿ ಇನ್ನೇ ಅಂಗಾಡಿವ ಕಣೆಯವ್ವ ಅದಕ್ಕೆ. ಏ ಬಸವಯ್ಯ, ಅವ್ರು ಮಾತಾಡ್ತಿದ್ಮೇಲೆ ನಾನು ಯಾಕೆ ಜೀವ ಮಾಡಿಕೊಂಡಿರ್ಬೇಕು? ಅಲ್ಲಿ ಕೊತ್ಮರಿ ಸೊಪ್ಪು ನೇಣು ಹಾಕೊಡೋಗು. ನಾನು ವಿಷ ಕೊಟ್ಟು ಪ್ರಾಣ ಕಳ್ಕೊತೀನೋ? ವಿಷ ಕುಡಿತೀಯ? ಹೌದು. ಯಾವುದು ಮೆಟಾಸಿನ್ ತರ್ಲಾ? ಏಯ್ ಹಂಗಂತ ಹೇಳೋ. ರೋಗ ಇರ್ತಾವಲ್ಲ. ಏ ಬಸವಯ್ಯ, ನಾನು ಹೇಳೋ ಅಂತ ಔಷಧಿನೆಲ್ಲ ಬರ್ಕೊಂಬಿಡು. ಒಂದೇ ಸತಿ ಇಲ್ಲೇ ಪಕ್ಕದ ಪ್ರಾಣ ಬಿಟ್ಟಗಳು. ಪಟ್ಟಂತ ಹೊಂಟೋಗ್ಬಿಡ್ಬೇಕು. ನಾನು ಹೇಳ್ತೀನಿ ಬರ್ಕೊಳ್ಳೋ. ಹೇಳು. ಏ ಬಸವಯ್ಯ ಆ ಬರ್ಕೊಳ್ಳೋ. ಹೇಳಿದ ನೀನು 1/4 kg ಕೆಮಿಕಲ್ ಸಕ್ಕರೆನು. ಇದು ಇಸನ ಔಷಧಿಗೂ. ಓಹೋ 1/4 kg ಕೆಮಿಕಲ್ ಸಕ್ಕರೆ. ಈ ಬಸವಯ್ಯ 200 ಗ್ರಾಮ್ ಬಿಳೆಕಲ್ ಸಕ್ಕರೆನು. ಇದು ಇನ್ನಿದ್ದು ಇಸ ಅಲ್ವಾ ಬಿಳೆಕಲ್ ಸಕ್ಕರೆ? ಔಷಧಿಗೂ. ಓಹೋ ಈ ಬಸವಯ್ಯ ಬಿಳೆಕಲ್ ಸಕ್ಕರೆ, ಬಾದಾಮಿ, ಗೋಡಂಬಿ, ಪಿಸ್ತಾ, ಖರ್ಜೂರ, ಒಣದ್ರಾಕ್ಷಿ ಇದನ್ನೆಲ್ಲ ಬರ್ಕೊಳ್ಳೋ. ಏನು ಇವೆಲ್ಲ ತಿಂದ್ಬಿಟ್ಟು ಅಪ್ಪನ ಮೇಲೆ ತಾಕ ತೋರಿಸ್ತೀಯಾ? ಔಷಧಿಗೋ. ಓಹೋ ಔಷಧಿಗೋ. ಔಷಧಿಗ. ಹೌದು. ಈ ಬಸವಯ್ಯ ಇದು ಸ್ವಲ್ಪ ಏಲಕ್ಕಿ ಹಾಕು. ಏನ ಏಲಕ್ಕಿನೋ? ಏಲಾಕಿ. ಏಲಕ್ಕಿನೋ? ಅದೇ ಹೇಳಿ ಏಲಾಕಿ. ಏಲಕ್ಕಿನೋ? ಯಾಲಕ್ಕಿ ಕಾಯಿ ಏನು ಅಲ್ವೇನೋ ಗಮ್ಮಂದಿ ಅಂತ. ಅದನ್ನ ಹಾಕಿ ಸ್ವಲ್ಪ ಚಿಟ್ಟೆ ತುಪ್ಪ ಹಾಕೋ. ಚಿಟ್ಟೆ ತುಪ್ಪನೋ? ಚಿಟ್ಟೆನೆ ಬೇಕಾ? ಹೌದು. ಯಾಕೆ ಹೆಜ್ಜೆನಾರ ಆಗಲ್ವಾ? ಔಷಧಿಗೋ. ಹೆಜ್ಜೆನು ತುಪ್ಪ ಗಟ್ಟಿ ಬಂದ್ಬಿಡ್ತದಲ್ವಾ? ಹೌದು. ಚಿಟ್ಟೆನಾದ್ರೆ ಇದು ತುಪ್ಪ ಸೀಗಿರ್ತದೆ. ಈ ಬಸವಯ್ಯ ಇದನ್ನೆಲ್ಲ ತೆಗೆದುಕೊಂಡು ಕಷಾಯ ಮಾಡ್ಕೊಂಡು ಬರುವಾಗ ಒಂದು ಕೆಂದೆಳ್ ನೀರು ತಗೊಂಬರೋ. ಕೆಂದೆಳ್ ನೀರೇ ಬೇಕಾ? ಹೌದು. ಯಾಕೆ ಕೌಶಲ್ಯ ತಂದ್ರೆ ಆಗಲ್ವಾ? ಔಷಧಿಗೋ. ನಾನು ಬದುಕಿರಲ್ಲ ಹೋಗ. ಬೇಡ ಸಾಯಿ. ಬೇಗನೆ ತಗೊಂಬಾಗೋ. ಎಲ್ಲ ಇಲ್ಲಿ ಕುಡಿಯಕ್ ನೀರು ಇಲ್ಲ ಇಲ್ಲಿ. ಪಿಲಾಗತ್ 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 ಯವಾ ಏನ ಇಂಥ ವಾಸನೆ ಹೊಡಿತದೆ? ಅಯ್ಯ ಅದು ಕೊಂಚ ತಿಗಣೆ ಔಷಧಿ ಹಾಕಿದ್ದೀನಿ ಅಷ್ಟೇ. ಏಯ್ ಯಾವ್ದಾದ್ರೆ ಅನ್ಬಿಡೋ ಕುಡ್ಸ್ ಸಾಯ್ತೀನಿ ನಾನು. ಕೊಡ್ಸಾಯಿ ಹಂಗಂತ ಹೇಳ್ಬಿಡು. ಏನಂತ? ಹಂಗಂತ ಹೇಳ್ಬಿಡು. ಅಯ್ಯೋ ಯಪ್ಪ ಏನು ಬಸವಯ್ಯ? ಅವಂಗೆ ಇಷ್ಟ ತಂದ್ಕೊಳಿನ ಕೊಡ್ಸಾಯ್ತಾಳಂತೆ. ಕುಡಿಯಲಿ ಸಾಯಲಿ ಹೊರಗಲಿ ಬಿಡ. ಅಲ್ಲಿ ಅಲ್ಲಿ ಮೇಡಮ್ ಅಯ್ಯವ್ವ ಪತಿಯ ಮಾತಿಗೆ ಸತಿ ಪ್ರತಿನ ಕೊಟ್ಮೇಲೆ ಕುಡಿಯ ಸಾಯ್ಲಿ ಹೊರಗೋಗ್ಲಿ ಬಿಡು ಅಂತ. ನಾನು ಬದುಕಿರಲ್ಲ ಬಿಡು. ಬ್ಯಾಡ ಬದುಕ್ಬೇಡ ನೀನು. ಏ ಬಸವಯ್ಯ ಕುಡಿಲೇನೋ? ಕುಡಿದ ಕುಡಿತೀನಿ ಬಿಡು. ಕುಡಿಯಕ್ಕೆ ತಾನೇ ತಂದ್ಕೊಟ್ಟಿರೋದು. ಏ ಬಸವಯ್ಯ ಏಯ್ ಕುಡಿಲೇನೋ? ಕುಡಿಲೇನೋ? ಅಲ್ಲೇ ನೋಡ್ಕೊಂಡು ಕುಡಿಲ್ಲ ಅದು ಕುಡಿಲ್ಲ ಅಂತಾರ ನೀನು. ಏ ಬಸವಯ್ಯ ಹೆಂಗ ಕುಡಿಯೋದು? ಹೆಂಗ್ ಕುಡಿಯೋದು ಅಂದ್ರೆ ಬಾಯಿ ಬಿಟ್ಕೊಳೋದು ಕುಡಿಯೋದಪ್ಪ. ಕುಡಿತೀನಿ ಬಿಡು. ಓಡ್ ಸಾಯಿ. ಏ ಬಸವಯ್ಯ ಇದಕ್ಕೇನೋ ಮಿಕ್ಸ್ ಮಾಡ್ರಂಗಿದ್ದಿ. ಅದೇ ಹೇಳಿವಾ ಒಂದಿಷ್ಟೇ ಇಟ್ಟು ಪಾಲಿಡಲ್ಲಿ ಹಾಕಿದೀನಿ ಅದಕ್ಕೆ ಅಷ್ಟೇ. ಯಾವ್ದಾದ್ರೆ ಏನ್ಬಿಡ ಕುಡ್ಸ್ ಸಾಯ್ತೀನಿ. ಓಡ್ ಸಾಯಿ. ಕುಡಿತೀನಿ ಬಿಡು. ಕುಡಿತೀನಿ ಬಿಡು. ಕುಡಿದ ಕುಡಿಲೇನೋ? ಕುಡಿದದು ಕುಡಿತೀನಿ ಬಿಡ. ಕುಡಿದ ಏ ಬಸವಯ್ಯ ಏ ಬಸವಯ್ಯ ಹಂಗನ್ನು ಇಲ್ಲ ಹಂಗನ್ನು ಅದು ಹೆಂಗೆ? ಏಯ್ ಹಂಗನ್ನು ಏಯ್ ಹಂಗನ್ನು ಅದು ಹೆಂಗೆ ಅಂತ ನಿಮ್ಮ ತಂದೆಯವ್ರಿಗೆ ಹಂಗನ್ನು. ಯಾಕೋ? ಅಲ್ಲ ಕಂಡ ಗಂಡನ ಮೇಲೆ ಇಷ್ಟೊಂದು ಆಸೆ ಮಾಡಿ ಕಂಡಿರೋಳು ನಿಜವಾಗ್ಲೂ ಸಹ ಕುಡ್ಸಾಯ್ತೆ ನೀನು. ಯಾಕೋ? ನಮ್ಮ ಅಪ್ರಾಣೆಗೂ ನೀನು ಕುಡಿಯಲ್ಲ. ಇನ್ನ ಕಂಡೋರು ಕುಡಿಸ್ ಸಾಯಿಸೇ ಹೊರ್ತು ನೀನು ಮಾತ್ರ ಕುಡಿಯಲ್ಲ. ಹಂಗಂತ ಹೇಳ ನಾನು ಬದುಕಿರಲ್ಲ. ಹಂಗಂತ ಹೇಳೋ. ಯಪ್ಪ ಏನು ಬಸವಯ್ಯ? ಅವಂಗೆ ಇಷ್ಟ ತಂದು ಕೊಟ್ಟಿದ್ದೀನಿ ಕುಡಿಸ್ ಸಾಯ್ತಾಳಂತೆ. ಬಸವಯ್ಯ ಪತಿಯ ಮಾತಿಗೆ ಸತಿಯಳು ಪ್ರತಿ ಉತ್ತರವನ್ನು ಕೊಟ್ಟ ಮೇಲೆ ಕುಡಿಯಲಿ ಸಾಯಲಿ ಹೊರಗಲಿ ಬಿಡು. ಬಿಡೋದು ಹಾಕ್. ಇನ್ನೊಂದ್ಸಲ ಯೋಚನೆ ಮಾಡಪ್ಪ. ಇನ್ನ ಎಳೆ ಹುಡುಗಿ. ಬಸವಯ್ಯ ಕುಡಿದು ಹೊರಗಲಿ ಬಿಡು. ಇಷ್ಟೇ ಅಂತೀಯ? ಹಂಗಾರೆ ಎಂಡ್ರು ಬೇಡವಾ? ಯೋಚನೆ ಮಾಡಪ್ಪ. ಬಸವಯ್ಯ
ಪತಿಯ ಮಾತಿಗೆ ಸತಿಯವಳು ಪ್ರತ್ಯುತ್ತರವನ್ನು ಕೊಟ್ಟ ಮೇಲೆ ಆಕೆಯ ಮಕವನ್ನು ನೋಡುವುದಿಲ್ಲವೋ? ಹೌದಾ? ಹಂಗಾರೆ ಐನೋರ್ಗೆಲ್ಲೋ ಮುಂದು ಮನೆ ದೃಷ್ಟಿ ಆಗದೆ. ಅದಕ್ಕೆ ಇವೆಂಡ್ರು ಹೋಗ್ಲಿ ಬಿಡು, ಸತ್ತೋದ್ಮೇಲೆ ಅವಳು ಕಟ್ಕೊಂಬರೋಣ ಅಂತ. ಏನೋ ಪತಿಯ ಮಾತಿಗೆ ಸತಿ ಪುತ್ರ ಕುಡಿದು ಸಾಯ್ಲಿ ಬಿಡು, ಹೊರಗೋಗಿ ಏ, ನಾನ್ ಬದುಕಿರಲ್ಲ ಬಿಡು, ಬೇಡ ಬದುಕೊಂಡು ಸಾಯಿ. ಕುಡಿತೀನಿ ಬಿಡು. ಕುಡಿದದು ಏ ಬಸವಯ್ಯ, ಆ? ಕುಡಿಲೇನು? ಕುಡಿತೀನಿ ಬಿಡು. ಏ ಬಸವಯ್ಯ, ಕುಡಿಲೇನು? ಕುಡಿದ ಏ ಕುಡಿತೀನಿ ಬಿಡು. ಕುಡಿದ ಕುಡಿತೀನಿ ಬಿಡು. ಓ ಯಪ್ಪ ಹೋಯ್ತಾಳೆ. ಪಾರ್ವತಿ ಕೈ ನಿಲ್ಲಿಸು. ನೋಡ್ದೇನೋ ನಾನು ಮಾತಾಡ್ಸ್ತಿಲ್ವೇನೋ? ನಾನು ಮಾತಾಡ್ಸ್ತಿಲ್ವೇನೋ ಇವಾಗ? ಅಲ್ಲ, ನನ್ನ ಜೀವ ಇರತಕ್ಕ ನಿಮ್ಮಿಬ್ರು ನಂಬ್ತೀನ ನಾನು. ಹಾಗಲ್ಲವೋ, ಇನ್ಯಾಗ ಕೈಲಾಸದಲ್ಲಿ ಗೋಹತ್ಯ ಶ್ರೀಯತ್ಯ ಶಿಶೋತ್ಯ ಆಗಬಾರದು. ಅಲ್ಲ, ಮೊದಲೇ ಹೇಳಲ್ವ ಗಾದಿನ, ಅದೇನೋ ಗಂಡ ಹೆಂಡ್ರ ಜಗಳದ ಕೂಸು ಬಡವಾಯ್ತು ಅನ್ನಂಗೆ ನಿಮ್ಮಿಬ್ರ ಮಧ್ಯೆ ನಾನು ಯಾಕಿರ್ಬೇಕು? ಈ ಸಹ ನಾನೇ ಕೊಟ್ಟು ಸಾಯ್ತೀನಿ. ಪರಮಾತ್ಮ ಬಸವನ ವಿಷ ಕುಡಿದನು, ಪ್ರಾಣ ಉಳಿಸಿ ಸ್ವಾಮಿ. ಪಾರ್ವತಿ, ವಿಷವನ್ನು ಕುಡಿಸುವುದಕ್ಕೆ ನೀನು, ಪ್ರಾಣವನ್ನು ಉಳಿಸುವುದಕ್ಕೆ ನಾನು. ಸ್ವಾಮಿ ಆ ಮಾತು ಆಗಿರಲಿ, ಬೇಗ ಅವನ ಪ್ರಾಣ ಉಳಿಸಿ ಸ್ವಾಮಿ. ಜೈ ಗುರುಲಿಂಗ ಮಹಾದೇವ. ಆಲೇ ಶಿವಂಗೆ ಬಿಟ್ಬಿಟ್ಟು ಹತ್ರ ಇರುತ್ತೆ ಕೊಂಡೋಗಿದ್ದೆ ಕಣ, ಗುಡಮಲ್ಲಿ ಹ್ಯಾಂಡ್ ಪಡ್ತಕ್ಕ. ನೀನು ಜೈ ಗುರ್ಲಿಗೆ ಮಾದೇವ್ ಅಂತ ತಿರ್ಗಾ ಬಂದ್ಬಿಡ್ತೀನಿ. ಬಸವಯ್ಯ, ಪಾರ್ವತಿ, ಪರಮಾತ್ಮ ಇನ್ನು ಮೇಲೆ ಮಠಕ್ಕೆ ಹೋಗೋಣ ಬನ್ನಿ. ಸ್ವಾಮಿ, ಈ ದಿವಸ ಯಾಕೆ ಬಹಳ ಬೇಸರವಾಗಿರುವುದು? ಆದ್ದರಿಂದ 3 ಆಟ ಪಗಡೆ ಆಟವನ್ನಾಡಿ ಆನಂತರ ಮಠಕ್ಕೆ ಹೋಗೋಣ ಸ್ವಾಮಿ. ನೀನು ಪಗಡಿ ಆಟವನ್ನೇ? ಹೌದು ಸ್ವಾಮಿ. ಪಾರ್ವತಿ, ಹೇಳ್ತೇನೆ ಕೇಳುವಳಾಗು. ಪಗಡೆ ಕಟ್ಟೆ ಬೇಡ ಗವರಿ ಕೇಳೆ, ಪಗಡೆ ಕಟ್ಟೆಯು ಬೇಡ ಗವರಿ ಕೇಳೆ, ಕಲಹದ ಬರುತ್ತೈತೆ ಗವರಿ ಕೇಳೆ, ಕಲಹದ ಬರುತ್ತೈತೆ ಗವರಿ ಕೇಳೆ, ಬುದ್ಧೋಟ ಬರುತ್ತೈತೆ ಗವರಿ ಕೇಳೆ, ಪಗಡೆ ಕಟ್ಟೆಯು ಬೇಡ ಗವರಿ ಕೇಳೆ. ಪಾರ್ವತಿ, ಪರಮಾತ್ಮ ಪಗಡಿಯಾಟ ಇದೇ ಪಗಡಿಯಾಟವನ್ನಾಡಿ ಹಿಂದೆ ರಾಜಾದಿರಾಜರುಗಳು ಸೋತು ಕೆಟ್ಟಿರುವರು. ಅಂತ ಪಗಡಿಯಾಟವನ್ನು ನೀನೇಕೆ ಬಿಡುತ್ತಿರುವೆ? ಬೇಡ ಪಾರ್ವತಿ, ಸ್ವಾಮಿ, ಬೇಡ. ನಾವು ದಂಪತಿಗಳು ಸ್ವಾಮಿ, ಯಾವ ಕಿತ್ತಾಟ ಬರುವುದಿಲ್ಲ, ಯಾವ ಗುದ್ದಾಟ ಬರುವುದಿಲ್ಲ. ಆದ್ದರಿಂದ 3 ಆಟ ಪಗಡೆ ಆಟವನ್ನಾಡಿ ಅನಂತರ ಮಠಕ್ಕೆ ಹೋಗೋಣ ಸ್ವಾಮಿ. ಪಗಡಿಯಾಟವನ್ನು ಹಾಡಲೇಬೇಕು. ಹೌದು ಸ್ವಾಮಿ. ಬಸವಯ್ಯ, ನೋಡಿದೀಯೇನೋ? ನೋಡ್ತಾ ಇದ್ದೀನಿ ನಾನು, ನೀವಿಬ್ರು ಬಂದಾಗಿನ ನೋಡ್ತಾನೆ ಇದ್ದೀನಿ. ಏ ಬಸವಯ್ಯ, ಪಗಡೆಯನ್ನು ಕೈಲಾಸದಲ್ಲಿ ದಾಳವನ್ನು ತೆಗೆದುಕೊಂಡು ಬಾರೋ. ಇದ್ಯಾಕಾಲೆ ಸಪ್ಮಾರೆ ಆಗೋಯ್ತು? ಎಷ್ಟು ಹೇಳಿದ್ರು ಕೇಳುತ್ತಿಲ್ಲವಲ್ಲೋ, ಆಟ ಮಾಡುತ್ತಿರುವಳು. ನನಗೆ ಗೊತ್ತು ನೀವು ಆಡ್ಲೇಬೇಕು ಅಂತ ಅಲ್ಲೇ ತಂದಿದ್ದೀನಿ ತಗೋ. ಏ ಬಸವಯ್ಯ, ಮೊದಲನೇ ಆಟ ಯಾರ್ದ? ಯಪ್ಪ ನಿಂದೆ. ಏ ಬಸವಯ್ಯ, ಮೊದಲನೇ ಆಟ ಯಾರ್ದು? ಯವ್ವ ನಿಂದೆ ಅಲ್ವೇನೋ? ಏ ಬಸವಯ್ಯ, ಮೊದಲನೇ ಆಟ ಯಾರ್ದ? ಯಪ್ಪ ನಿಂದೆ. ಏಯ್, ಸ್ತ್ರೀಯರಾದ ನಮ್ದು ಕಣ. ಮೊದ್ಲೇಟ ಅವ್ರು ಆಡ್ತಾರಂತೆ. ಅಲ್ವೇನೋ? ಬಸವಯ್ಯ, ಹಾಡಲ್ಲಿ ದಾಳವನ್ನೇ ಕೊಡೋ. ಅಲ್ವೇನೋ? ಮೊದಲನೇ ಆಟದಲ್ಲಿ ಯಾರು ಗೆದ್ದಿರುವರು? ಮೊದಲೇ ಆಟ ನೀನೇ ಕಣವಾಗಿ ಗೆದ್ದಿರೋದು. ಏ ಬಸವಯ್ಯ, ಎರಡನೇ ಆಟ ಯಾರ್ದು? ನಿಂದೆ.
ಟಕ್ಕೆ ಗವರಿ ಕೇಳೆ ಎರಡಮ್ಮ ಟಕ್ಕೆ ಗವರಿ ಕೇಳೆ ತಾಳವ ಬಿಡುತ್ತೀನಿ ಗವರಿ ಕೇಳೆ ತಾಳವ ಬಿಡುತ್ತೀನಿ ಗವರಿ ಕೇಳೆ ಶಿವರಾಯ ಗೆದ್ದವನ ಗವರಿ ಕೇಳೆ ಬಾಲಾಜಿ ಸೋತಿರುವ ಗವರಿ ಕೇಳೆ ನಿನ್ನ ಒಯ್ದು ಕಾಯಿ ಏ ಬಸವಯ್ಯ ಹಾ ಎರಡನೇ ಆಟದಲ್ಲಿ ಯಾರು ಗೆದ್ದಿರೋರು? ಯಪ್ಪ ನಿನ್ ಮ್ಯಾಲೂ ಕಾಯ್ತು ಹೋಗಿ ಕೆಳಿ ಕಾಯ್ತು. ಏ ಬಸವಯ್ಯ ಹಾ? ಮೂರನೇ ಆಟ ಯಾರ್ದು? ಯವ್ವ ನಿಂದೆ ಅಲ್ವಾ? ಅಲ್ವೇನೋ? ಓ. ಮೂರನೇ ಆಟಕ್ಕೆ ಶಿವನ ಕೇಳಿ ನಾನು ತಾಳವಾಡುತ್ತೇನೆ, ಅರನೇ ಕೇಳಿ ಸ್ವಾಮಿ. ಮೂರನೇ ಆಟಕ್ಕೆ ಶಿವನ ಕೇಳಿ ನಾನು ತಾಳವಾಡುತ್ತೇನೆ, ಅರನೇ ಕೇಳಿ ಪಾರ್ವತಿಗೆ ದಿವ್ಯ ಶಿವನ ಕೇಳಿ ಸ್ವಾಮಿ. ನೋಡು ನೀನೇ ಕಣವ ಗೆದ್ದಿರೋದು. ಪಾರ್ವತಿಗೆ ದಿವ್ಯ ಶಿವನ ಕೇಳಿ ಶಿವರಾಯ ಸೋತಿರುವೆ ಅರನೇ ಕೇಳಿ ಸ್ವಾಮಿ. ಪಾರ್ವತಿಗೆ ದಿವ್ಯ ಶಿವನ ಕೇಳಿ. ಏ ಬಸವಯ್ಯ ಹಾ? ಮೂರನೇ ಆಟದಲ್ಲಿ ಯಾರು ಗೆದ್ದಿರುವರು? ಯವ್ವ ನಿನ್ನ ಆ ಕಾಸು ತಗ ಎತ್ತರಗೊಂಡಾಯ್ತು. ಅಲ್ವೇನೋ? ಅಪ್ಪಂದು ಪಾತಾಳ ಪುಸ್ತಕ ಅಂತ ಹೇಳಿದೋಯ್ತು. ಏ ಬಸವಯ್ಯ ಆ? ಇಲ್ಲಿಗೆ ನಿಮ್ಮ ತಾಯಿ ಕೈ ನಿಲ್ಲಿಸಂದಾಗ ಹೇಳೋ. ಯವ್ವ ಕೈ ನಿಲ್ಸ್ಬೇಕಂತ. ಈ ಬಸವಯ್ಯ ಹಾ? ಮಠಕ್ಕೆ ಹೋಗಿ ಹಾ. ನಿಲುವು ಕನ್ನಡಿಯನ್ನು ತೆಗೆದುಕೊಂಡು ಬಾರು. ಗೆದ್ದಿರುವ ಮುಖ ಹೇಗಿರುವುದು, ಸೋತಿರುವ ಮುಖ ಹೇಗಿರುವುದು ನೋಡಿಕೊಳ್ಳೋಣ. ಹೋಗು, ಈಗ ಎಲ್ಲಿನೋ ಎಲ್ಲಿ ಎಲ್ಲಿ ಇಲ್ಲ ಇಲ್ಲಿ ಮಾರಿ ಕನ್ನಡಿ ಬೇಗನೆ ಹೋಗು. ಅದು ಎಲ್ಲದೇಂದಿ ಮಠಕ್ಕೆ ಹೋಗು. ಯವ್ವ ಇದೇ ನೋಡಿ. ಬಸವಯ್ಯ ಬಸವಯ್ಯ ನನ್ನ ಮುಖ ಹೇಗಿರುವುದು? ಅಯ್ಯೋ ಅದು ಅಪ್ಪ ಮಾತಾಡೋದು ಪಳ 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 ಅಂತ ಹೊಳಿತಾ ಅದು. ಅಲ್ವೇನೋ? ಓ. ಬಸವಯ್ಯ ನಿನ್ನ ಮುಖ? ಓ ನಂದು ಸುಮಾರು ಹೊಳಿತಾ ಏ ಬಸವಯ್ಯ ಅಲ್ಲಿ ನೋಡು, ಸೋತಿರುವ ಮುಖ ಹೇಗಾಗಿರುವುದು ನೋಡು. ನಕ್ಕಂತಾವಿದವೇನೆ ಗವರಿ ಹೇಳೆ ನಕ್ಕಂತಾವಿದವೇನೆ ಗವರಿ ಹೇಳೆ ನಗಲು ಕಾರಣವೇನೆ ಗವರಿ ಹೇಳೆ ನಗಲು ಕಾರಣವೇನೆ ಗವರಿ ಹೇಳೆ ನೋಡು ಪಡೆಯೋಳು ಬಾಸ್ಮಂಗ ಗವರಿ ಕೇಳೆ ಪಡೆಯೋಳು ಬಾಸ್ಮಂಗ ಗವರಿ ಕೇಳೆ ಹದ ಕಂಡು ನಕ್ಕೇನ ಗವರಿ ಹೇಳೆ ಹದ ಕಂಡು ನಕ್ಕೇನ ಗವರಿ ಹೇಳೆ ನಗಲು ಕಾರಣವೇನೆ ಗವರಿ ಹೇಳೆ ಪಾರ್ವತಿ ಪಾರ್ವತಿ ಮಳೆಯಲ್ಲಿ ಧರಿಸಿರುವ ಭಸ್ಮಾಂಗ ಕೊರಳಲ್ಲಿ ಧರಿಸಿರುವ ಈ ನಾಗಭೂಷಣ ನನ್ನ ಕೊರಳಲ್ಲಿ ಧರಿಸಿರುವ ಈ ರುದ್ರಾಕ್ಷಿ ಹುಟ್ಟಿರುವ ಉರಿಚರ್ಮ ಬಲದ ಕಾಲಲ್ಲಿ ಜಂಗು ಎಡಗೈಲಿ ತ್ರಿಶೂಲ ಡಮರುಗ ಇವುಗಳನ್ನೇನಾದರೂ ನೋಡಿ ನಕ್ಕಿ ಪಾರ್ವತಿ. ಸ್ವಾಮಿ ಯಾವ ನೋಡಿ ನಕ್ಲಿಲ್ಲಪ್ಪ ನಾವು. ನಿಮ್ಮ ಹಣೆಯಲ್ಲಿ ಭಸ್ಮಾಂಗ, ನಿಮ್ಮ ಹಣೆಯಲ್ಲಿ ವಿಭೂತಿ, ಮೈಯೆಲ್ಲ ಭಸ್ಮಾಂಗ, ಎಡಗೈಲಿ ತ್ರಿಶೂಲ, ಬಲಗೈಲಿ ಡಮರುಗ. ಇದನ್ನು ನೋಡಿ ನಾನು ಖಂಡಿತವಾಗಿ ನಗಲಿಲ್ಲ ಸ್ವಾಮಿ. ಮತ್ತೇನು ನೋಡಿದಕ್ಕೆ ಸ್ವಾಮಿ ನಾನು ಏತಕ್ಕಾಗಿ ನಕ್ಕಿದೆ ನಿಮಗೆ ಗೊತ್ತಾ? ಹೇಳುವಳಾಗೋ ನಿಮಗೆ ಕೋಪವೇ? ಹೇಳುವಳಾಗೋ ನಿಮಗೆ ಸಂದೇಹವೇ? ಹೇಳುವಳಾಗೋ ಪರಮಾತ್ಮ ನನಗಿಂತ ಕಾಯುವುದಲ್ಲೇ ಶಿವನೇ ಭೂಲೋಕದೊಳಗೆ ಕೈಲಾಸದೊಳಗೆ ಅಲ್ವೇನೋ? ಭೂಲೋಕದೊಳಗೆ ಕೈಲಾಸದೊಳಗೆ ನನಗಿಂತ ಸ್ವಾಮಿ ಪಾರ್ವತಿ ನನಗಿನ ಕಡು ಚೆಲುವೆ, ಓ ನನಗಿನ ಅತಿರೆಂಬೆ, ಹಾ. ನನ್ನನ್ನು ಬಿಟ್ಟರೆ ಇನ್ಯಾರಿರುವರು ಏ ಸ್ವಾಮಿ? ನಮ್ಮ ಅವ್ವ ಬಿಟ್ಟು ಯಾರು ಇಲ್ಲ ಬಿಡಪ್ಪ. ನಿನಗಿಂತ ಕಡಿಚಲ್ವಿ ನಿನಗಿಂತ ರೂಪವತಿ ನನ್ನ ಕೈಲಾಸದಲ್ಲಿ ಭೂಲೋಕದಲ್ಲಿ ಯಾರೂ ಇಲ್ಲವೇ? ಏ ಈ ಯಾರು ಇಲ್ಲ. ಪ್ರಪಂಚಕ್ಕೆ ಯಾರು ಇಲ್ಲ ಸ್ವಾಮಿ. ನನ್ನಂತವರು ಸ್ವಾಮಿ ನಿಮ್ಮಂತವ್ರು ಕೋಟಿ ಇರುವರು ಸ್ವಾಮಿ. ಕೋಟಿ ಬಿದ್ದವ್ರು ಕೋಟ್ಯಾನು ಕೋಟಿ ಇರುವರು. ನನ್ನಂತವರು ಕೋಟ್ಯಾನು ಕೋಟಿ. ಹೌದು ಸ್ವಾಮಿ. ಪಾರ್ವತಿ
ಹಾಗಾದರೆ ನಿನಗೆ ಎಷ್ಟು ಕಳೆ? ಏಕೆ ಸ್ವಾಮಿ, ನನ್ನಲ್ಲಿ ಸಂದೇಹವೇ? ಏನ ಸಂದೇಹ ಇರಬೇಕು? ನನಗೊಂದು 16 ಕಳೆ ಸ್ವಾಮಿ. ಪಾರ್ವತಿ ಹೌದು 16 ಕಳೆ ಅಲ್ವೇನೋ? ಹೇಳ್ತೇನೆ ಕೇಳುವಳಾಗು. 16 ಕಳೆ ಉಳ್ಳ ಗವರಿ ಕೇಳೆ, 16 ಕಳೆ ಉಳ್ಳ ಗವರಿ ಕೇಳೆ, 20 ಕಳೆ ಉಳ್ಳ ಗಂಗೆವಳೆ, 20 ಕಳೆ ಉಳ್ಳ ಗಂಗೆವಳೆ, ಭಗೀರಥರ ಪುತ್ರವಳೆ ಗವರಿ ಕೇಳೆ, ಜಾಹ್ನವಿ ಗಂಗೆವಳೆ ಗವರಿ ಕೇಳೆ. ಪಾರ್ವತಿ ಪಾರ್ವತಿ, ಪರಮಾತ್ಮ, ನೀನು 16 ಕಳೆಗೆ ನಾನು ಎಂಬುದಾಗಿ ಮೇರಿತ್ತಿರುವೆ. ನಿನಗಿಂತಲೂ 5 ಕಳೆ ಹೆಚ್ಚುಳ್ಳ ಆ ಬಹಿಯೂರತರ ಪುತ್ರಿ ಜಾಹ್ನವಿ ಗಂಗಾ ಇದ್ದಾಳೆ. ಸ್ವಾಮಿ, ನಾನು ಅವಲೇನು ಹೇಳಿವ 500 ಗಾಲೆ ಮುಂದ್ಲು ಮನೆ ದೃಷ್ಟಿ ಆಗದೆ ಅಂತ. ಯಾರು ಸ್ವಾಮಿ ಹೇಳುವರಾಗಿ? ಬಹಿಯೂರತರ ಪುತ್ರಿ ಜಾಹ್ನವಿ ಗಂಗಾ ಎಂಬುದಾಗಿದ್ದಾಳೆ. ಏನು ಆ ಗಂಗೆನೆ? ಹೌದು ಪರಮಾತ್ಮ, ಆಗಿದ್ದ ಮೇಲೆ ಕೇಳಿ, ನೀವು ಗಂಗೆಯ ತರಬೇಕು ಶಿವನೇ ಕೇಳಿ. ಸ್ವಾಮಿ, ನೀವು ಗಂಗೆಯ ತರಬೇಕು ಶಿವನೇ ಕೇಳಿ, ಕಣ್ಣಾರ ನೋಡಬೇಕು ಅರನೇ ಕೇಳಿ, ಕಣ್ಣಾರ ನೋಡಬೇಕು ಶಿವನೇ ಕೇಳಿ, ಗಂಗೆಯ ತರಬೇಕು ಅರನೇ ಕೇಳಿ, ನಾನು ಕಣ್ಣಾರ ನೋಡಬೇಕು ಶಿವನೇ ಕೇಳಿ. ಏನಂದಿರ ಸ್ವಾಮಿ? ಆ ಗಂಗನೆ ಆಗಿದ್ದ ಮೇಲೆ ಕೇಳಿ, ನೀವು ಆ ಗಂಗೆನೆ ಕೈಲಾಸಕ್ಕೆ ತರಲೇಬೇಕು, ನೋಡಿಕೊಂಡಾರು ನೋಡಲೇಬೇಕು ಸ್ವಾಮಿ. ಪಾರ್ವತಿ ಹೇಳ್ತೇನೆ ಕೇಳುವಳಾಗೋ. ಗಂಗೆ ತಂಟೆಯು ಬೇಡ ಗವರಿ ಕೇಳೆ, ಗಂಗೆ ತಂಟೆಯು ಬೇಡ ಗವರಿ ಕೇಳೆ, ಕಲಹವೇ ಬರುತ್ತೈತೆ ಗವರಿ ಕೇಳೆ, ಕಲಹವೇ ಬರುತ್ತೈತೆ ಗವರಿ ಕೇಳೆ, ಗುದ್ದಾಟ ಬರುತ್ತೈತೆ ಗವರಿ ಕೇಳೆ, ಗಂಗೆ ತಂಟೆಯು ಬೇಡ ಗವರಿ ಕೇಳೆ. ಪಾರ್ವತಿ, ಗಂಗೆ ತಂಟೆಯೂ ನಿನಗೆ ಬೇಡ, ಕಲಹವೇ ಬರುವುದು, ಕಿತ್ತಾಟ ಬರುವುದು, ಗುದ್ದಾಟ ಬರುವುದು. ಅಂತಾದ್ದರಲ್ಲಿ ಆ ಗಂಗೆಯನ್ನು ನೀನೇಕೆ ಭ್ರಮಿಸುತ್ತಿರುವೆ ಪಾರ್ವತಿ? ಏನಂದಿರ ಸ್ವಾಮಿ? ಕಿತ್ತಾಟ ಬರುವುದೇ? ಹೌದು ಪಾರ್ವತಿ, ಕಿತ್ತಾಟ ಬರುವುದೇ? ಹೌದು ಪಾರ್ವತಿ. ಕಿತ್ತಾಟ ಬರೋದಿಲ್ಲ ಶಿವನೇ ಕೇಳಿ, ಕಿತ್ತಾಟ ಬರೋದಿಲ್ಲ ಅರನೇ ಕೇಳಿ. ಕಿತ್ತಾಟ ಬರೋದಿಲ್ಲ ಶಿವನೇ ಕೇಳಿ, ಕಿತ್ತಾಟ ಬರೋದಿಲ್ಲ ಅರನೇ ಕೇಳಿ, ಗಂಗೆಯ ತರಬೇಕು ಸ್ವಾಮಿ. ಪಾರ್ವತಿ, ಕಿತ್ತಾಟ ಬರುವುದೇ? ಹೌದು ಪಾರ್ವತಿ. ಗುದ್ದಾಟ ಬರುವುದೇ? ಹೌದು ಪಾರ್ವತಿ. ಕಿತ್ತಾಟ ಬರುವುದಿಲ್ಲ, ಯಾವುದು ಯಾವ ಗುದ್ದಾಟ ಬರುವುದಿಲ್ಲ. ನೀವು ಆಕೆಯನ್ನು ಈ ಕೈಲಾಸಕ್ಕೆ ತರಲೇಬೇಕು, ನಾನು ಕಣ್ಣಾರು ನೋಡಲೇಬೇಕು ಸ್ವಾಮಿ. ಬೇಡ ಪಾರ್ವತಿ. ನೀವು ತರದೇ ಹೋದ ಪಕ್ಷದಲ್ಲಿ ನಾನು ಆಣೆ ಭಾಷೆಗಳು ನಡ್ತೇನೆ ಸ್ವಾಮಿ. ಬೇಡ ಪಾರ್ವತಿ, ನನ್ನ ಮಾತನ್ನು ಕೇಳಿ. ನನ್ನ ಆಣೆ ನಿಮ್ಮ ಆಣೆ ಶಿವನೇ ಕೇಳಿ. ಬೇಡ. ನನ್ನ 5 ಮಂದಿ ಮಕ್ಕಳಾಣೆ, ನೀವು ಆ ಗಂಗೆಯನ್ನು ಕೈಲಾಸಕ್ಕೆ ತರಲೇಬೇಕು. ತರಲೇಬೇಕು, ನಾನು ಕಣ್ಣಾರು ನೋಡಲೇಬೇಕು. ನಾವು ಈ ಕಣ್ಣಲ್ಲಿ ನೋಡ್ಬೇಕಪ್ಪ. ಗಂಗೆಯನ್ನು ತರಬೇಕು. ನೀವು ಆಕೆಯನ್ನು ತರದು ಹೋದ ಪಕ್ಷದಲ್ಲಿ ನಿಮ್ಮನ್ನು ಮಠಕ್ಕೂ ಸೇರಿಸುವುದಿಲ್ಲ, ನಿಮ್ಮನ್ನು ಮಂಚಕ್ಕೂ ಕೊಡುವುದಿಲ್ಲ, ನಿಮಗೆ ತಿನ್ನಲು ಪ್ರಸಾದವನ್ನು ಕೊಡುವುದಿಲ್ಲ, ಪ್ರಸಾದನೇ ಇಲ್ಲ, ನಿಮಗೆ ಪೂಜೆ ಪುನಸ್ಕಾರಗಳು ಇಲ್ಲ. ನೀವು ಮೊದಲು ಮಠವನ್ನು ಬಿಟ್ಟು ತೊಲಗಿ ಸ್ವಾಮಿ, ಮೊದಲು ಮಠವನ್ನು ಬಿಟ್ಟು ತೊಲಗಿ. ಪಾರ್ವತಿ, ಗಂಗೆಯನ್ನು ತರಬೇಕೆ ಸ್ವಾಮಿ? ಮಾಡಿದ ಮೇಲೆ ಮಾಡಿದ ಮೇಲೆ ಇಷ್ಟು ಪಟ್ಟ ಮಾಡಿದ ಮೇಲೆ
ಬಸವಯ್ಯ ಆ ನೋಡ್ದೇನೋ ಏನವ ನಿಮ್ಮ ತಂದೆಯವ್ರು ಯಾವ ರೀತಿಯಾಗಿ ಹೋದ್ರು ಅಂತ ನೋಡ್ದೇನೋ ನೋಡ್ದೆ ಕಣಯ್ಯವ್ವ ಅಲ್ವೇನೋ ಬಾನಿ ಶಾಲೆಗೆ ಇಲ್ಲಿ ಪುದೂರ ತುರ್ತದ ತೂರಿದೆ ಹೊಂಟೋದಪ್ಪ ಏ ಬಸವಯ್ಯ ಹೋದರೆ ಹೋಗಲಿ ಬಿಡು ಓಲಿ ಬಿಡವ ಆ ವೀರಣ್ಣನ ಎಲ್ಲಿ ಹೋದನು ವೀರಣ್ಣನ ಹೌದು ಅಯ್ಯೋ ಕಲ್ಯಾಣಿತ ಆಟ ಆಡ್ತಾ ಇದ್ದ ಕಣವ ಏ ಬಸವಯ್ಯ ಆ? ವೀರಣ್ಣನಿಗೆ ಹ್ಮ್ ಈ ವಿಚಾರವನ್ನ ತಿಳಿಸಿ ಹ್ಮ್ ಬೇಗನೆ ನನ್ನ ಬಳಿಗೆ ಬರುವಂತೆ ಮಾಡುಕಂದ ಆಯ್ತು ಕಣವ ಬಂಡೆ ಸುರ್ಕ ವೀರಣ್ಣ ಎಲ್ಲಿಂದ ಬೇಗ ಬಾರ ಹೂವ ಕಾವ್ರಲ್ಲೋ ನಾ ತಿನ್ನಬೇಕು ಕಡುಬ ನಾ ತಿನ್ನಬೇಕು ಕಡುಬ ನಾ ತಿನ್ನಬೇಕು ಕಡುಬ ಅಜ್ಜ ಗೋಧುವೆ ಸೋಸಿರಬೇಕು ಅಜ್ಜ ಗೋಧುವೆ ಸೋಸಿರಬೇಕು ಮುಚ್ಚಳ ಜಗಲ ಸುಟ್ಟಿರಬೇಕು ತಿನ್ನಬೇಕು ಕಡುಬ ನಾ ತಿನ್ನಬೇಕು ಕಡುಬ ನಾ ತಿನ್ನಬೇಕು ಕಡುಬ 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 ರುಬ್ಬಬೇಕು ರುಬ್ಬನ ಕಡುಬ ರುಬ್ಬಬೇಕು ರುಬ್ಬನ ಕಡುಬ ತಿನ್ನಬೇಕು ಕಡುಬ ನಾ ತಿನ್ನಬೇಕು ಕಡುಬ ನಾ ತಿನ್ನಬೇಕು ಕಡುಬ 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 ಓ ಬಚ್ಚನ ಯಾಕಂದ್ರೆ ಹೊಟ್ಟೆ ಮೇಲೆ ಗುದ್ದ ನೀನು ಏಯ್ ಇದು ಹೊಟ್ಟೆ ಮೇಲೆ ಗುದ್ದಿದಂಗೆ ಇರ್ಲಿ ಕಳ್ಳ ಹಾ ಇಷ್ಟೊತ್ತಾಗ ಅಲ್ಲೆಲ್ಲ ಹೋಗಿದ್ದೆ ನೀನು ಓ ಬಚ್ಚನ ಈ ದೇತನ ಅದೆಲ್ಲ ದೇತನ ದೇತಾನ ದೇತನಲ್ಲ ಏಯ್ ದೇತಾನ ಅಲ್ಲ ಕಣದು ದೇವಸ್ಥಾನ ಕಣೋ ಎತ್ತು ತೇಮ್ ಮಾಡ್ಬಿಟ್ಟ ನೀನೇನೇನೆ ಹ್ಞೂ ದೇತಂದಿಂದೆ ಹ್ಞೂ ಒಂದ್ ತೆಲೆಡಿ ಅದೇ ಕಣ ತೆಲೆಡಿ ಯಾಕದ ತೆಲ್ಲಾಣಿ ಎಲ್ಲ ಕಣದು ನಂಗೆ ಕೈ ಎತ್ತುತ್ತಿ ಕಲ್ಯಾಣ ತತಾತ್ತು ಕಣೋ. ಅಂದಿ ನಿಂಗೆ ಮನ್ಗುತ್ತೀನಿ ನಿನಗಿಂತ ದೊಡ್ಡವನ್ ನಾನು ದೊಡ್ಡೋನ ಹಾ. ಎಷ್ಟ್ ದೊಡ್ಡೋನ್ ನೀನು ಅಷ್ಟೇ ನೋಡ್ಕೊ ಲೋ ಓಯ್ ತಾತಾತ್ತು ಅಂದೆ ನಿಮ್ ಮಂಕನದೇನೇನೆ ಆಯ್ತು 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 ಆ ತೆಲೆನಿ ಅದೆಲ್ಲೋ ಓ ಆ ತೆಲೆನಿತವ ಆ ಆನು ನೀನು ಅವಿತ ಆ ಪ್ರೇಮ ಆ ತೋಮ್ಯ ಆ ಅಮ್ಯ ಆ. ಎಲ್ಲ ತೇಕೊಂಡು ಇತ್ತು ತಪ್ಪತ್ತಾತಿದ್ದು ಕನಲೆ ಯಾವ್ದಾದಿತ್ತು ತಪ್ಪತ್ತ ಒಲಿಂಪಿಕ್ ಅಲ್ಲೆಲ್ಲ ಬಂದದದು ಪೇಜ್ ಎಲ್ಲ ಕೊಡ್ತಾರೆ ಪೇಜ್ ನೋಡಿ ಎಷ್ಟು ಜನ ಕೂಡ್ಕೊಂಡು ಆಡ್ತಾವನಿ ಕೂಡ್ಸ್ಕೊಂಡಿ ಅದು ಗಂಡು ಮಕ್ಳು ಒಂದೂ ಇಲ್ಲ ಎಲ್ಲ ಹೆಣ್ಣು ಅಲ್ಲ ಹೆಣ್ಣು ಮಕ್ಳು ಒಂದೂ ಇಲ್ಲ ಎಲ್ಲ ಗಂಡ್ ಮಕ್ಳು ಕೊಂಡ ದೆರೆ ಇದು ಮೀತೆ ಇತ್ತಿತ್ತುದಾವೆ ಅದೇ ಹಿಂದ್ಗಡೆ ಮಕ್ಕಿ ಹ್ಞೂ ಓ ಮೀತೆ ಮೀತೆ ಏಯ್ ಹಾ ಅದಿರ್ಲಿ ಬಿಡ ಹಾ. ಯಾವ ಜೊತೆ ಆಡ್ಕೊಂಡಿವಂತೆ ಹಾ. ಓಯ್ ಅಪ್ಪ ಪೋಣ ಎಲ್ಲಿಗೆ ಪೋನ ಭೂಲೋಕಕ್ಕೆ ಪೋಣ ಆಕೆ ಪೋನ ಇಕ್ಕವ ತರ ವಚನ ಅಪ್ಪ ಇಕ್ಕವತ್ತರ ಹಾ. ವಚನ ನಾನು ಅಲ್ಲೂ ಬಜ್ಜಿ ಕುಡಿಯ ಇಲ್ಲೂ ಬಜ್ಜಿ ಕುಡಿಯ ಯಾಯ್ ಎಲ್ಲಾರು ಒಣಗ್ಲು ಗೊತ್ತಲು ನೆಕ್ಕಿವಂತೆ ಬಾರಲ್ಲಿ ಹೂವ ಕರಿತೊಳಗಲ್ಲೇ ಆತು ನಡಿಯ ಬತ್ತೀನಿ ಬಾರೋ ಆತು ಕಣ್ಣು ತತಾತ್ತು ಮಗನೇ ಎಲ್ಲಿರುವೆ 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 ಯವ್ವ ಎಲ್ಲಿರುವೆ ಎಲ್ಲಿರುವೆ ಅಳೆದವ್ವ ನೀನು ನಿನ್ನ ಮಗ ವೀರಣ್ಣ ಕೂಗುತ್ತ ಬರ್ತವನೆ ಬೇಗನೆ ಬಾರವ್ವ ನಿನ್ನ ಮಗ ವೀರಣ್ಣ ಕೂಗುತ್ತ ಬರ್ತವನೆ ಬೇಗನೆ ಬಾರವ್ವ ಯವ್ವ ಬಾರಲ್ಲ ಕಣಮುದ್ದು ಕಂದ ವೀರಣ್ಣ. 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 ಬಾರಾಗ ವೀರಣ್ಣ ಅವ್ವ ಇಷ್ಟೊತ್ತಕ್ಕೆ ಎಲ್ಲೋಗಿದ್ದಪ್ಪ ಅವ್ವ ನಾನ ಅವ್ವ
ಈ ದೇತನ ಅದಲ್ಲ ದೇತನ, ಹೌದೇನೋ? ಆ ದೇತನಿಂದೆ ಒಂದು ತೆಲ್ಲೇನಿ ಅದೇ. ಏ ಆ ತೆಲ್ಯಾಣಿ ಅಲ್ಲ ಕಣ ಕಲ್ಯಾಣಿ. ಎಷ್ಟು ಚೇಂಜ್ ಮಾಡ್ಬಿಟ್ಟ ನೀನು. ಆಮೇಲೆ ಕಂದ ಆ ತೆಲ್ಲೇನಿತವ ಆನು ಅವಿತಾ ಸೌಮ್ಯ ಪ್ರೇಮ. ಏ ಅದ್ ಪ್ರೇಮ ಅಲ್ಲ ಕಣ ಪ್ರೇಮ. ಪ್ರೇಮ ಕಂದ. ಆಮೇಲೆ ಕಂದ ಎಲ್ಲ ತೇಕೊಂಡು ಇತ್ತು ತಪ್ಪ ಆತ ಹತ್ತಿದ್ದು ನಾವು. ಏ ವೀರಣ್ಣ ಅಲ್ಲೆಲ್ಲ ಹೋಗ್ಬಾರ್ದು ಮಗ್ನೆ. ಹಾಕದ ಅಲ್ಲೆಲ್ಲ ರಾವು ಕೇತುಗಳು ಇರುವವು. ಅವೆಲ್ಲ ನಂಗೆ ಏನು ಮಾಡಲ್ಲ ಬಿಡೋದು. ಅವೇನಾದ್ರೂ ಬಂದ್ರೆ ತತಾತ್ತು ಅಂದ್ಬಿಡ್ತೀನಿ, ಓದೋಗ್ಬಿಡ್ತಾವ ಅವೆಲ್ಲ. ಏ ವೀರಣ್ಣ ಆ ಮಾತು ಆಗಿರಲಿ. ನಿಮ್ಮ ತಂದೆಯವರು ನಿಮ್ಮ ಚಿಕ್ಕ ತಾಯಿ ತರ್ತೇನೆ ಎಂಬುದಾಗಿ ಹೋಗಿರಲ್ಲ. ಅವ್ವ ಅಪ್ಪ ಇಕ್ಕವತ್ತರ. ಹೌದಾ? ಅವ್ವಾ ಅಪ್ಪ ಇಕ್ಕವತ್ತರ. ನಾನು ಅಲ್ಲೂ ಬಜ್ಜಿ ಕುಡಿಯ ಇಲ್ಲೂ ಬಜ್ಜಿ ಕುಡಿಯ. ಏ ವೀರಣ್ಣ ನಿಮ್ಮ ತಂದೆಯವರು ನಿಮ್ ಚಿಕ್ಕ ತಾಯಿ ತಂದ ಮೇಲೆ ಎಲ್ಲಾದ್ರೂ ಕುಡಿಯುವಂತೆ ಏನಪ್ಪ ಆ ಮಾತು ಆಗಿರಲಿ. ಬೇಗನೆ ನಿಮ್ಮ ಚಿಕ್ಕ ತಾಯಿ ತಂದ ಮೇಲೆ ಅವಳ ಕುಲ ಜಾತಿ ನೇಮಗಳನ್ನು ತಿಳಿದುಕೊಂಡು ನನ್ನ ಬಳಿಗೆ ಬೇಗನೆ ಬಾಕಂದ. ನಾನು ಹೋಗಲ್ಲ, ಇವಲ್ಲೇ ಒಂಚೂರು ಬಜ್ಜಿ ಕೂತು ನಂಗೆ ಕೊಂಚೂರು. ಏ ನಡೆಯೋ ಮಠಕ್ಕೆ ಇಲ್ಲೇ ಕೂರ್ಸದ ಎಲ್ಲ ಕಣ್ಮುಚ್ಕಲಿ, ನಾನೊಂದ್ ಸ್ವಲ್ಪ ಗುಗ್ಗ ಕುಕ್ಕತ್ತೀನಿ. ಏ ಮಗ್ನೆ ಹಂಗೆಲ್ಲ ಆಟ ಆಡ್ಬಾರ್ದಪ್ಪ. ಹಾಕದ ಹೇಳಿದ್ ಮತ್ತೆ ಕೇಳಲ್ವ ನೀನು? ಗೊನ್ನೆ ಸೀಟ್ ಇವಾಗ ಏನು ಇದು? ನಾಗೇಶ್ ಹೇಳ್ತಾವ ಗೊನ್ನೆ ಸೀಟ್. ಯಾರ ಜೊತೆ ಹೋಗಿದ್ದು? ಹೂನು ಆ ವಕಯ್ಯ ಅದಲ್ಲ, ವಕಯ್ಯ ಇಲ್ಲಿ ಮುಂದೆ ಆ ವಕಯ್ಯನೇನೆ ಗೊನ್ನೆ ತೀತಿತ್ತು ಒಂದ್ಸರಿ. ಹೌದೇನೋ? ಏ ವೀರಣ್ಣ ಬೇಗನೆ ನಿಮ್ಮ ಚಿಕ್ಕ ತಾಯಿ ತಂದ ಮೇಲೆ ಅವಳ ಕುಲ ಜಾತಿ ನೇಮಗಳು ತಿಳಿದುಕೊಂಡು ನನ್ನ ಬಳಿಗೆ ಬೇಗನೆ ಬಾಕಂದ. ಆತು ಕಂದ. ಹೋಗಲ್ಲ ನನ್ನ ಮುದ್ದು ಕಂದ ವೀರಣ್ಣ. ವೀರಣ್ಣ ಹೋಗಲ್ಲ ನನ್ನ ಮುದ್ದು ಕಂದ ವೀರಣ್ಣ. ಹೋಗಲ್ಲ ನನ್ನ ಮುದ್ದು ಕಂದ ವೀರಣ್ಣ. ವೀರಣ್ಣ ಹೋಗ್ತೆ ಮಗನೇ. ಆಯ್ತು ಕಂದ. ಹೋಗಲ್ಲ ನನ್ನ ಮುದ್ದು ಕಂದ ವೀರಣ್ಣ. ಹೋಗಲ್ಲ ನನ್ನ ಮುದ್ದು ಕಂದ ವೀರಣ್ಣ. ಹೋಗಲ್ಲ ನನ್ನ ಮುದ್ದು ಕಂದ ವೀರಣ್ಣ. ಹಾಗಾಗಿ ನನ್ನವ್ವ ನಾನೋಗಿ ಬರುವೆ. ಹಾಗಾಗಿ ನನ್ನವ್ವ ನಾನೋಗಿ ಬರುವೆ. ಅಪ್ಪನ ನಾನೀಗ ಕರೆಕೊಂಡು ಬರುವೆ. ಅಪ್ಪನ ನಾನೀಗ ಕರೆಕೊಂಡು ಬರುವೆ. ಅಪ್ಪನ ನಾನೀಗ ಕರೆಕೊಂಡು ಬರುವೆ. ಅಪ್ಪನ ನಾನೀಗ ಕರೆಕೊಂಡು ಬರುವೆ. ಕರೆಕೊಂಡು ಬರುವೆ. ಕರೆಕೊಂಡು ಬರುವೆ. ಕರೆಕೊಂಡು ಬರುವೆ. ಕಾರಣವೇನಣ್ಣ? ಅಣ್ಣ ನೀ ಕರೆಸಿದ ಕಾರಣವೇನಣ್ಣ? ಅಣ್ಣ ನೀನು ಕರೆಸಿದ ಕಾರಣವೇನಣ್ಣ? ಅಣ್ಣ ನೀನು ಕರೆಸಿದ ಕಾರಣವೇನಣ್ಣ? ಅಣ್ಣ ನೀನು ಕರೆಸಿದ ಕಾರಣವೇನಣ್ಣ? ಅಣ್ಣ ನಿಮ್ಮ ಪಾದಕ್ಕೆ ಹೊಂದಿಸುವನು ಅಣ್ಣಯ್ಯ. ಗಂಗಾ ನನ್ನ ಕರ್ಚಕ. ಅಣ್ಣ ಈ ದಿವಸ ನನ್ನನ್ನು ಇಷ್ಟೊಂದು ಜಾಗೃತೆಯಿಂದ ಕರೆಸದ ಕಾರಣವೇನು ಅಣ್ಣಯ್ಯ? ನಿನ್ನ ಕರ್ಚಕ ಕಾರಣವೆಂದರೆ ಅತಿಥಿತ್ಯ ಬೆಳೆಯು ಜಗ್ಗಿಸಿ ಬೆಳೆದಿರುವುದು ನಮಗೆ ಭೇಟಿಯ ಮಾರ್ಗವು ಸಲ್ಲಿಸಬಹುದು. ನಾನು ಭೇಟಿಯ ಮಾರ್ಗವಾಗಿ ಹೋಗುತ್ತೀನಿ. ಹರಿಯಾಗಲಿ ಹರನಾಗಲಿ ಯಾರೇ ಬಂದರೂ ನೀನು ಭಿಕ್ಷೆ ನೀಡಬೇಡ. ಅದು ಅಲ್ಲದೆ ನೀನು ಸುತ್ತ 7 ಮಂಡಗಳನ್ನು ಬರ್ತಿರ್ತೀನಿ. ಆ ಮಂಡಗಳನ್ನು ದಾಟಿ ಹೊರಗೆ ಬಂದು ನೀನು ಭಿಕ್ಷೆ ನೀಡಬೇಕು. ತಿಳಿಯಿದೆ? ತಮ್ಮ ಆಜ್ಞೆಯಂತೆ ಸಾವಿಸುವೆನು ಅಣ್ಣಯ್ಯ. ಹೋಗಿ ಬಾರಣ್ಣಯ್ಯ ಹೋಗಿ ಬಾರಣ್ಣ. ಹೋಗಿ ಬಾರಣ್ಣಯ್ಯ ಹೋಗಿ ಬಾರಣ್ಣ. ಆಗಲಿ ದಾನಣ್ಣ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ.
ಶಿವನಂತ ಚೆಲ್ಲುವ ನೋಡುವಾರೆ ಶಿವನ ಬೆಟ್ಟಕ್ಕೆ ಬಂದ ಇರುವ ಗಂಗ ಶಿವನಂತ ಚೆಲ್ಲುವ ನೋಡುವಾರೆ ಗಂಗ ಪಡೆಯೋಳು ಬಾಸ್ಮಂಡ ನೋಡುವ ರೇ ಗಂಗ ಪಡೆಯೋಳು ಬಾಸ್ಮಂಡ ನೋಡುವ ರೇ ಗಂಗ ಶಿವನಂತ ಚೆಲ್ಲುವ ನೀಡುವಾರೆ ಗಂಗ ಶಿವನ ಬೆಟ್ಟಕ್ಕೆ ಬಂದ ನೀಡುವ ರೇ ಗಂಗ ಶಿವನಂತ ಚೆಲ್ಲುವ ನೋಡುವಾರೆ ಗಂಗ ಮನೆಯೊಳಗೆ ಯಾರೂ ಇಲ್ಲ ಮುಂದೆ ಹೋಗಿ ಸ್ವಾಮಿ ಭಿಕ್ಷವ ನೀಡಲಾರೆ ಮುಂದೆ ಹೋಗಿ ಸ್ವಾಮಿ ಅಣ್ಣಂದಿರ ಮಾತಾ ಇರಲಾರೇನು ಸ್ವಾಮಿ ಅಣ್ಣಂದಿರ ಮಾತಾ ಇರಲಾರೇನು ಸ್ವಾಮಿ ಬರೆದ ಮಂಡಲ ದಾಟಿ ಬರಲಾರೇನು ಸ್ವಾಮಿ ಇಲ್ಲ ಮುಂದೆ ಹೋಗಿ ಸ್ವಾಮಿ ಭಿಕ್ಷವ ನೀಡಲಾರೆ ಮುಂದೆ ಹೋಗಿ ಸ್ವಾಮಿ ಕೊರಳಲ್ಲಿ ನಾಗ ಸರ್ಪ ನೋಡುವ ರೇ ಗಂಗ ಕೊರಳಲ್ಲಿ ನಾಗ ಸರ್ಪ ನೋಡುವ ರೇ ಗಂಗ ಶಿವನಂತ ಚೆಲ್ಲುವ ನೀಡುವಾರೆ ಗಂಗ ಶಿವನು ಭಿಕ್ಷಕ್ಕೆ ಬಂದ ನೀಡುವ ರೇ ಗಂಗ ಶಿವನಂತ ಚೆಲ್ಲುವ ನೋಡುವಾರೆ ಗಂಗ ಯಾರು ಈ ಅಘೋರವಾದ ಕಾಡಿನೊಳಗೆ ಬಹುತಿ ಭಿಕ್ಷಾಂದೆ ಎಂದು ಬೇಡುತ್ತಿರುವರಲ್ಲ ತಾವು ಯಾರು ಸ್ವಾಮಿ? ಗಂಗಾ ನಾನೊಬ್ಬ ಯತಿ ಓರ್ವ ಆದ ಕಾರಣ ಗುರುಧರ್ಮ ಕೋರಣ್ಯ ಭಿಕ್ಷವನ್ನು ನೀಡುವಳಾಗು ಭಿಕ್ಷೆಯನ್ನು ನೀಡುವಂತಿಲ್ಲ ಸ್ವಾಮಿ, ಭಿಕ್ಷೆಯನ್ನು ನೀಡುವಂತಿಲ್ಲ. ಏಕೆ ಗಂಗಾ? ಏಕೆಂದ್ರೆ ಇಲ್ಲಿ ನೋಡಿ ನನ್ನ ಸುತ್ತಲೂ ನನ್ನ ಅಣ್ಣಂದಿರು 7 ಮಂಡಲವನ್ನು ಬರೆದಿರುವರು. ಆ ಮಂಡಲವನ್ನು ದಾಟಿ ನಿಮಗೆ ಖಂಡಿತವಾಗಿ ಭಿಕ್ಷೆಯನ್ನು ನೀಡುವಂತಿಲ್ಲ ಸ್ವಾಮಿ. ಏನು ನಿಮ್ಮ ಹಣ್ಣಂದಿರ ಹಾಕಿರುವ ಈ ಗೆರೆಗಳನ್ನು ದಾಟಿ ನನಗೆ ಭಿಕ್ಷವನ್ನು ನೀಡುವುದಿಲ್ಲವೇ? ಹೌದು ಸ್ವಾಮಿ. ಹಾಗಿದ್ದ ಮೇಲೆ ನೋಡು ನನ್ನ ಹಾವು ಚೇಳುಗಳನ್ನು ಬಿಡುತ್ತೇನೆ. ಜೈ ಗುರು ಮಹಾದೇವ. ಸ್ವಾಮಿ ನೀವು ಏಕಾಂಗಿ ಓರ್ವನೇ ಗೂಂಡಾಕಾರದೆಂಬುದಾದ ನಿಮ್ಮ ಬಳಿ ಬರುವನು, ಇಲ್ಲವಾದರೆ ಇಲ್ಲಿಯೇ ಗಂಗೆಯಾಗಿ ಹರಿದು ಹೋಗುನು ಸ್ವಾಮಿ. ಗಂಗಾ ನಾನು ಏಕಾಂಗಿ ಗುಂಡಾಕಾರನೆ ಗುಹೆಯಲ್ಲಿ ವಾಸ ಮಾಡ್ತೇನೆ. ಬಾ ಗಂಗಾ ಬಾ. ಹಾಗೆ ಆಗಲಿ ಸ್ವಾಮಿ, ಹಾಗೆ ಆಗಲಿ. ಗಂಗಾ ನಾನು ಧನ್ಯಳಾದೆನು ಸ್ವಾಮಿ, ನಾನು ಧನ್ಯಳಾದೆನು. ಈ ಉದ್ಯಾನವನದಲ್ಲಿ ಸ್ವಲ್ಪ ಹೊತ್ತು ಸಲಾಪವನ್ನಾಡಿ ಅನಂತರ ಮುಂದಕ್ಕೆ ಹೋಗೋಣ. ಹಾಗೆ ಆಗಲಿ ಪರಮಾತ್ಮ, ಹಾಗೆ ಆಗಲಿ. ಇನ್ನೇನು ಆನಂದ ಬೇಕಾಗಿದೆ ಸವಿಯುತ್ತವ ನಾನಿರುವೆ, ಸವಿಯುತ್ತವ ನಾನಿರುವೆ, ಮಾತಾಡಿ ಉಲ್ಲಾಸ ಆನಂದ ಬೇಕಾಗಿದೆ.
ಇನ್ನು ಮೇಲೆ ಮಠಕ್ಕೆ ಹೋಗೋಣ ಬಾ. ಹಾಗೆ ಆಗಲಿ, ಬರುವರಾಗಿ ಸ್ವಾಮಿ. ಅಪ್ಪ ಬಾರ ಕಬ್ಬುತಾರ, ನಾನು ತಿನ್ನ ನೀನು ತಿನ್ನ. ಅಪ್ಪ ಬಾರ ಕಬ್ಬುತಾರ, ನಾನು ತಿನ್ನ ನೀನು ತಿನ್ನ. ಅಪ್ಪನು ಬಾರ ಕಬ್ಬನು ತಾರ, ಅಪ್ಪನು ಬಾರ ಕಬ್ಬನು ತಾರ. ಅಪ್ಪ ಬಾರ ಕಬ್ಬುತಾರ, ನಾನು ತಿನ್ನ ನೀನು ತಿನ್ನ. ಓಯಪ್ಪ ಓಯಪ್ಪ, ನಿಮ್ ಪಾದಕ್ ಮೆಣಸಿನ ಖಾರ ಕಣ ಯಪ್ಪ. ವೀರಣ್ಣ, ಅಪ್ಪ ತತಸ್ ನಿನಗೆ ಮಂಗಳವಾಗಲಿ ಮೇಲೆ ಹೇಳ. ಎದೊಳ್ಳೇಬೇಕೇನಪ್ಪ, ಯೋಧ್ಯ ಕಣಪ್ಪ. ವೀರಣ್ಣ, ಅಪ್ಪ ಏಕೆ ನನ್ನ ಧ್ಯಾನವನ್ನು ಮಾಡ್ತಿರುವೆ? ಅಪ್ಪ, ಧ್ಯಾನ ಮಾಡೋದಿಲ್ಲ ನಾವು ಹೋಗ್ಲಿ. ನಿನ್ ಕಾಲಕ್ ಮೆಣಸಿನ ಖಾರ ಇಕ್ಕದ್ನಲ್ಲ, ಖಾರ ಆಗ್ಲಿವ ನಿಂಕೆ. ಏ ವೀರಣ್ಣ, ಅಪ್ಪ ನಾವು ದೇವಮಾನವರಲ್ಲವೇನು? ನೀವು ದೇವ ಮಾನವರು ಹಾಕ್ಬಿಟ್ರೆ ನಿಮ್ಗೆ ಗುರಿಯೋದೇ ಇಲ್ವ ಎಲ್ಲೂನು? ಹಾಗಲ್ಲ, ಆಗುವುದಿಲ್ಲವೋ? ಏ ವೀರಣ್ಣ, ಅಪ್ಪ ಏಕೆ ನನ್ನ ಧ್ಯಾನವನ್ನು ಮಾಡಿದೆ? ಅಪ್ಪ ನೀನ್ ಎಲ್ಲೋಗಿದ್ದಪ್ಪ? ನಾನು ಭಕ್ತರ ಪರಿಪಾಲನೆಗೆ ಹೋಗಿದ್ದೆನೋ. ಏನ್ಕ್ ಹೋಗಿದ್ದೆ? ನನ್ನ ಭಕ್ತರು ನನ್ನ ಕೈ ಬೀಸಿ ಕರೆಯುತ್ತಿದ್ದರು. ಎಲ್ಲಿ ಕರೀತಾವ್ರೆ? ಎಲ್ಲ ಕಾಲ್ ಹಿಡ್ಕೊಂಡ್ ಮನಿಕೊಂಡವ್ರೆ. ಏ, ಅವರು ನಿದ್ರೆಯಲ್ಲೂ ನನ್ನನ್ನು ಧ್ಯಾನಿಸುತ್ತಿರುವರು. ನಿದ್ರೆಲ್ಲೂನು ಹೋಗ್ಬಿಟ್ಟು, ಹಾಗಾದ್ರೆ ನಿದ್ರೆಯಲ್ಲಿ ಹೋಗಿ ಅಳ್ಳಾಡಿಸ್ಬಿಟ್ಟು ಎಬ್ಬಿಸ್ಬಿಟ್ಟು ಹೋಗಿ ನೋಡೋಣ, ಅವ್ರು ಎದಳ್ತಾರ ನೋಡೋಣ ಇವಾಗ. ಹಾಗೇನೋ ಅಪ್ಪ ವೀರಣ್ಣ, ಈ ನಿದ್ರೆ ಮಾಡ್ತಿರೋರೇನೋ ಬಿಟ್ಬಿಡು. ಈ ನಿದ್ದೆ ಮಾಡ್ದಲೆ ಪಾಪ ಎದ್ದವ್ರಲ್ಲ ಅವ್ರಿಗೆ, ಅವರೂ ನಮ್ಮ ಭಕ್ತರ. ಅವ್ರು ನಿಮ್ ಭಕ್ತರೇ ಅಲ್ವಾ? ಹೌದು. ಅವ್ರಿಗಾಗಾದ್ರೆ ಇವಾಗ ಇವ್ರು ನಿಮ್ ಭಕ್ತರ ಅಲ್ವಾ ಇವ್ರು? ಇವಾಗ ಅವ್ರಿಗೇನೋ ಬೇಕಂತೆ, ತಥಾಸ್ತು ಒಂದ್ ಏನಾದ್ರು ಕೊಡು ನೋಡೋಣ. ಹಾಗೆ ಆಗಲಿ. ಇವಾಗ ನಾನು ವರವನ್ನು ಕೊಟ್ಟರೆ ಅವರಿಗೆ ಸಿಗುವುದು. 190 ಕೇಳ್ಕೊಳ್ಳಿ, ಬರ್ತದೇನೋ ನೋಡೋಣ. ಅಪ್ಪ ವೀರಣ್ಣ, ಅವ್ರಿಗೊಂದ್ 90 ಬೇಕಂತೆ, ಕೊಡ್ಸಿಲಿ ಬೇಗ. ವೀರಣ್ಣ, ಅಪ್ಪ ಅವರು ಕುಡಿಯುವಂತ ಆಹಾರವೆಲ್ಲ ಸಿಗುವುದು. ಅದೇ ಕಣಪ್ಪ, ಇವಾಗ ಸೊಳಿ ಜಾಸ್ತಿ, ಇವಾಗ ಅವ್ರಿಗೆ ಬೇಕೇ ಬೇಕಂತೆ, ಕೊಡ್ಸಿವಾಗ. ಹಾಗಲಿ ಹೇಳ ವೀರಣ್ಣ. ಆಯ್ತು ಬಿಡು, ಹೋಗ್ಲಿ, ನಿಂಗೆ ಕೊಡ್ಸಕ್ಕಾಗಲ್ಲ ಇವಾಗ. ಅಪ್ಪ ನೀನ್ ನಂಗೆ ಏನೇನ್ ತಂದಿದಿ? ನೀನ್ ತಿನ್ನುವಂತ ಆಹಾರ ಎಲ್ಲವನ್ನೂ ತಂದಿರುವೆನೋ? ಎಲ್ಲ ತಂದಿದಿ. ಹೌದು ವೀರಣ್ಣ. ಅಪ್ಪ ಅಕ್ಲಿ ಅದನ್ನು ತಂದಿರುವೆನೋ? ಈ ಪಟ್ಟು ಅದನ್ನು ತಂದಿರುವೆನು. ಹಂಗೀರು ಅದನ್ನೂ ತಂದಿರುವೆನೋ? ಎಲ್ಲ ತಂದಿದ್ಯಪ್ಪ. ಹಬ್ಬು ಕಬ್ಬನ್ನೂ ಸಹ ತಂದಿರುವೆನೋ? ತೊಂಬಿಟ್ಟಿದಿ. ಹೌದು ವೀರಣ್ಣ. ಎಲ್ಲ ಎಲ್ಲಿಟ್ಟಿದಿ ಕೊಡಿಲಿ? ನಮ್ಮ ಕೈಲಾಸದಲ್ಲಿ ಮುಂಭಾಗದಲ್ಲಿ ಇಟ್ಟಿರುವೆನೋ? ಅಪ್ಪ ಎಲ್ಲ ತಿನ್ಕೊಂಡು ಹೋದ್ರಿ ನನ್ನ ಮೂಸಿಕ. ಏ ಇಲ್ಲ ವೀರಣ್ಣ, ನಿನಗಾಗಿ ಇಟ್ಟಿರುವೆನೋ? ಹೌದಾ? ಹೌದು. ಅಪ್ಪ ಇದು ಬೆಳ್ಳಿಗೆ ಒಂದೇ ಒಂದು ತೂತಿರ್ತದಲ್ಲ, ಉಂಟಿ ಪೆರ್ಫ್ರೂಮೆಂಟು, ಅದನ್ನೂ ತಂದಿರುವೆನೋ? ಅದು ತಂದಿದ್ದಿ. ಹೌದು ವೀರಣ್ಣ. ಅಪ್ಪ ಇಕ್ಕವ್ವ. ಏ ವೀರಣ್ಣ, ಅಪ್ಪ ಈ ಮುದಿ ಜಂಗಮನಿಂದೆ ನಿಮ್ಮ ತಾಯೊಬ್ಬಳು ಬಂದರೆ ಮತ್ತಾರು ಬರುವರು? ಯಾವಪ್ಪ? ಅಪ್ಪ ಎಲ್ಲಿ ವಯಸ್ಸಾಗದಪ್ಪ ನಿನ್ಗೆ? ಈ ಮುದಿ ಜಂಗಮನಲ್ಲವೇನೋ? ಮುದಿ ಜಂಗಮನ. ಅಪ್ಪ ಈ ದೇವಸ್ಥಾನಕ್ಕಿನ್ನ ಒಂಚೂರು ಮುಂದಕ್ಕೆ ಒಂದು ಹುಣಸೆ ಮರ ಇದೆ. ಆ ಹುಣಸೆ ಮರ ಆಲೆ ಒಂದು 70-80 ವರ್ಷ ಆಯ್ತಂತೆ ಹಾಕಿ. ಅದ್ರಲ್ಲಿ ಬಿಡೋ ಕಾಯಿಗಳು ಇವಾಗ್ಲೂ ಉಳಿ. ನಮ್ಮಪ್ಪ ನೀನು ಹಂಗೇನೇನೆ ಉಳಿ ನೀನು ಯಾವಾಗ್ಲೂ. ಏ ವೀರಣ್ಣ, ಅಪ್ಪ ಆ ಮಾತು ಆಗಿರಲಿ, ಏಕೋ ನನ್ನ ಧ್ಯಾನಿಸಿದ್ದು? ಅಪ್ಪ ಇಕ್ಕವ. ಏ ವೀರಣ್ಣ, ಅಪ್ಪ ಈ ಮುದಿ ಜಂಗಮನಿಂದ ನಿಮ್ಮ ತಾಯೊಬ್ಬಳು ಬಂದರೆ ಮತ್ತಾರು ಬರುವರು? ಅಪ್ಪ ತಂದಿದ್ದಿ ಅಂತ ಗೊತ್ತು, ಹೇಳಪ್ಪ. ಏ ವೀರಣ್ಣ, ಅಪ್ಪ ನಿಮ್ಮ ಚಿಕ್ಕ ತಾಯಿ ನೋಡಬೇಕೇನೋ? ಕಣಪ್ಪ. ನನ್ನ ಜಡಮಡಿಯಲ್ಲಿರುವಳು ನೋಡುವನಾಗೋ? ಯಾಕಪ್ಪ ಮ್ಯಾಲ್ ಕೂರ್ಸ್ಕೊಂಡ್ಬಿಟ್ಟಿದ್ದಿ? ವೀರಣ್ಣ, ಹಾ, ನನ್ನಲ್ಲಿ ಉರಿಗಣ್ಣು ಉರಿಯಸ್ತವಿರುವುದು. ಹ್ಮ್. ಆ ಉರಿಗಣ್ಣು ಉರಿಯಸ್ತದ ಝೋಲೆಯನ್ನು ತಡೆಯಲಾರದೆ ಹ್ಮ್. ಗಂಗೆಯನ್ನು ತಲೆ ಮೇಲೆ ಕುಳ್ಳಿರಿಸಿರುವನು. ಯಾಕೆ ನಮ್ಮ ಅವ್ವನ್ ತಂದಾಗ ನಿಂಗೇನು ಉರಿತಿರ್ಲಿಲ್ವಾ? ಏ ವೀರಣ್ಣ, ಆ? ಅದಕ್ಕೊಂದು ಮಹತ್ವವಾದ ಕಾರಣವಿತ್ತು, ಹ್ಮ್. ಅದರಿಂದ ಕುಳ್ಳಿರಿಸಿರುವನು. ಮಹತ್ವವಾದ ಕಾರಣ? ಹೌದು ವೀರಣ್ಣ. ನಮ್ಮ ಅವ್ವನ್ ತಂದಾಗ ಹಾಗಾದ್ರೆ ನಿಂಗೆ ಏನ್ ಕಾರಣನೂ ಇರ್ಲಿಲ್ಲ? ಹಾಗೊಂದು ಕಾರಣವಿತ್ತು. ಇವಾಗ ಒಂದ್ ಕಾರಣ, ಅದಕ್ಕೆ ಮೇಲ್ ಕೂರ್ಸ್ಕೊಂಡ್ಬಿಟ್ಟಿದ್ಯೋ? ಹೌದು ವೀರಣ್ಣ. ಯಪ್ಪ ತೂಕ ಆದ್ರೆ ಇಳಿಸ್ಕಂತಿ ಕೆಳಗಡಿಕೆ. ಹಾಗೆ ಮಾಡಬಹುದು. ಅಪ್ಪ ಅವ್ವ ಏನ್ ಚಕಬಕ್ಲಕ್ಕ ಕೂಕೊಂಡ್ಬಿಟ್ಟಾಳ ಮೇಲೆ ತಲೆ ಮೇಲೆ? ಹೌದು ವೀರಣ್ಣ. ಅಪ್ಪ ಅಪ್ಪ ಹೇಳ ವೀರಣ್ಣ. ನೋಡ್ಲಾ? ನೋಡ. ಯಪ್ಪ ಅಪ್ಪ ಇದ್ಯಾರಿದು? ಇದು ನಾನು ನೋಡಿ ಟುಸುಕನ್ನ. ಏ ನಿಮ್ಮಂತ ಹೊಸಬರನ್ನು ಕಂಡರೆ ಅದು ಬುಸುಗುಟ್ಟುವುದು. ಏನದು? ನಾಗಭೂಷಣವಲ್ಲವೇನೋ? ನಾಗಭೂಷಣ? ಏ ನಾಗಪ್ಪ, ನೀನ್ ಅಲ್ಲೆಲ್ಲಾದ್ರೂ ಆಚೆ ಕಡೆ ಸಿಗು.
ಎತ್ಕೊಂಡು ಅಲ್ಲೇ ಒಂದು ಉತ್ತದೊಳಗೆ ಬಿಟ್ಬಿಡ್ತೀನಿ ನಿನ್ನ. ಯಪ್ಪ ಇಕ್ಕವ ಯಾತ್ರೋಳು. ಏ ವೀರಣ್ಣ, ಅಪ್ಪ. ಅವರು ಬೆಳ್ಳಿಯ ಬೆಡಗು ಚಿನ್ನದ ಕುಲವೋ? ಏನಪ್ಪ ಬೆಳ್ಳಿ ಬೆಡಗು ಪುಳ್ಳಿ ಪುಸುಕ ಅಪ್ಪ ಹಂಗಂದ್ರೆ? ಏ ವೀರಣ್ಣ, ಆ ಅವರು ಬೆಳ್ಳಿಯ ಬೆಡಗು ಚಿನ್ನದ ಕುಲವೋ? ಏನಪ್ಪ ಬೆಳ್ಳಿ ಬೆಡಗು ತಿನ್ನದ ಕುಲ ಅಂತಿದ್ದಿ ಅಪ್ಪ ಹಂಗಂದ್ರೆ? ಇಲ್ಲಿ ಬಾ. ಆ ಅವರು ಬೆಸ್ತರ ಕುಲವೋ? ತಿ 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 ತಿ. ನಮ್ಮಪ್ಪ ನಮ್ಮವ್ವನ್ ಮದ್ವೆ ಆದಾಗ ತಾನಾಗಿ ನಮ್ಮ ಹಾಕೊಂಡು ತೆಂತುಗಿಂಟು ಹೊಡ್ಕೊಂಡು ಘಮ 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 ಅಂತಿದ್ದ. ಇವಾಗ ನೋಡಿದ್ರೆ ಚುಂಗು ಚುಂಗು ಮೀನು ಮೀನು ಗಬ್ಬು ಗಬ್ಬು ವಾಸನೆ. ಅಪ್ಪ ವೀರಣ್ಣ, ಯಾಕಪ್ಪ ಹಿಂಗೆ ಚುಂಗು ಚುಂಗು ಹೊಡಿತಿದ್ದಿ? ಏ ವೀರಣ್ಣ, ಅಪ್ಪ. ಬಹಳ ದಿನಗಳ ಸ್ನಾನ ಸಂಧ್ಯಾವಂದನ್ನು ಮಾಡಿಲ್ವೋ? ಅದಕ್ಕೋಸ್ಕರವಾಗಿರಬಹುದು. ಅಪ್ಪ ಇಕ್ಕವನ ಹತ್ರ ಹಂಗ್ ಕುಣಿತಿದ್ದೆ, ಯಾವಾಗ್ಲೂ ಚುಂಗು ಚುಂಗೆ ಆಗ್ತಿತ್ತ. ಹೇಳೋ ವೀರಣ್ಣ. ಅಲ್ಲಿ ಹಿಂದೆಗಡೆ ನೋಡಿದ್ರೆ ನಂಗೆ ಇಲ್ಲಿ ನೋಯ್ತದೆ ಅಲ್ಲಿ ನೋಯ್ತದೆ, ನಂಗೆ ಅಲ್ಲಿ ಹಿಡ್ಕೊಂಡದೆ ಇಲ್ಲಿ ಹಿಡ್ಕೊಂಡದೆ ಅಂತ ಎಕ್ಸಸೈಸ್ ಮಾಡ್ತಿ. ಇಲ್ಲಿ ಬಂದು ನೋಡಿದ್ರೆ ಏನ್ ಆರ್ ಕುಣಿತಿ. ಹೆಂಗಪ್ಪ ಇದೆಲ್ಲ ಸಾಧ್ಯ? ಅದೆಲ್ಲ ಶಿವನಿಚ್ಛೆ ಅಲ್ಲವೇನೋ? ಶಿವನಿಚ್ಛೆನಪ್ಪ. ಆಯ್ತು ಕಣಪ್ಪ. ಏ ವೀರಣ್ಣ, ಅಪ್ಪ ಈ ಸಂಗತಿಯನ್ನು ನಿಮ್ಮ ತಾಯಿಯ ಸಂಗಡ ಹೇಳಬೇಡವೋ? ಒಂಚೂರು ಹೇಳಲ್ಲ ಕಣಪ್ಪ. ಜೈ ಗುರುಲಿಂಗ ಮಹಾದೇವ. ಯವ ಯವ ಎಪ್ಸವ ನಮ್ಮವ್ವನ್ನ. ಸಂತೋಷದ ಬರ್ತಿದ್ದೆ, ಏನೋ ಕಾರಣ? ಅದ್ರ ತುದಿ ಏನ್ ಕೇಳ್ತಿಯದ? ಅದ್ರ ತುದಿನ ಅವ್ವ ಅಪ್ಪ ಇಕ್ಕವ ತಂದೆ ಬಿಟ್ಟವನಿ. ಏನು ನಿಮ್ ತಂದೆಯವ್ರು ನಿಮ್ ಚಿಕ್ಕ ತಾಯಿ ತಂದೆ ಬಿಟ್ಟವ್ರೇನೋ? ಉಕ್ಕಣದ ಅಪ್ಪ ಇಕ್ಕವ ತಂದೆ ಬಿಟ್ಟನೆ. ಆಮೇಲೆ ನೀನ್ ಯಾವ ತುಂದಿ ಹೋಗು. ನನ್ಗಿಂತ ಚೆನ್ನಾಗ್ ಅವಳೇನೋ? ಇಕ್ಕವ ತಿಪ್ಪಲ ತುಂದಲಿ. ಯಾವ ರೀತಿಯಾಗಿದ್ದಳು? ಕೊನ್ನು ಇತ್ತಿತ್ತಪ್ಪ, ಗೆದ್ದುಗನ್ನು ಗೆದ್ದುಗನ್ನು ಇತ್ತಿತ್ತಪ್ಪ. ಆಮೇಲೆ ಕಂದ ಹೊಟ್ಟೆ ಹಿಂಗೆ ದುಮ್ಮಿ ಇತ್ತಿತ್ತಪ್ಪ ಒತ್ತೆ. ಆಮೇಲೆ ಕುಂಡಿ ಹಿಂಗೆ. ನೀನ್ಯಾದು ತಿಪ್ಪಲ ತುಂದಲಿತದ ಅಲ್ಲಿ ಹೋಗು. ವೀರಣ್ಣ, ಅವ್ವ ಅವಳ ಕುಲ ಜಾತಿ ನೇಮದಳ ಅಂತ ತಿಳಿದಿರ್ವೇನೋ? ಉಕ್ಕನದ ಅಪ್ಪ ಎದ್ದ ಮಗ್ನೆ ಬೆಳ್ಳಿಯ ಬೆಳಗು ಪುಳ್ಳಿಯ ಪುಸುಕು ಅಂತಂದ. ಏನು ಹಂಗಂದ್ರೆ? ಗೊತ್ತಿಲ್ವ? ಏನು ಈ ಕೇರಿಲಿ ಹೋಗಿ ಆ ಕೇರಿಲಿ ಬುಟ್ಟಿಲಿ ಇಕ್ಕಂಬತ್ತಾರಲ್ಲ, ಮೀನಾ ಕರ್ಮಿನಾ ಸಿಗ್ರೆ ಅಂತ ಬೆಸ್ಟ್ರೇನೋ? ಉಕ್ಕನದ ಹೋಗಿ ಹೋಗಿ ಅಂತ ಹೊಸ್ತ ಸಾವತಿ ತಂದಿರವರ. ಅವ್ವ ವೀರಣ್ಣ, ವೀರಣ್ಣ, ನಾನು ಈ ಮಾತನ್ನ ಸಹಿಸಲಾರೆ ಕಂದ. ಸೇಯಿಸ್ಕೊಂಬೇಡ ಬಿಡು, ಈ ಮರಕ್ಕೆ ನೇಣಾಕೊಂಬಿಡು ಹೋಗು ಒಂದೇ ಸರಿ. ಬಾರ ಇಲ್ಲಿ. ಏ ವೀರಣ್ಣ, ಅವ್ವ ಆಗಿದ್ದ ಮೇಲೆ ಆಕೆ ನಾನೊಂದು ಸಾರಿ ನೋಡ್ಲೇಬೇಕಣ. ನೋಡ್ಲೇಬೇಕಾ? ತಂದೆಯವ್ರು ಕರ್ಕೊಂಬ ಎಂಬುದಾಗಿ ಹೇಳು. ಅವ್ವ ಅಪ್ಪ ನಿನ್ನ ಹತ್ರ ಇದ್ದಾಗ ಘಮ 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 ಅಂತಿದ್ದ. ಇವಾಗ ಹೋಗವ ತಲೆ ಮ್ಯಾಲ್ ಕೂರ್ಸ್ಕೊಂಡ್ ಬಂದನಿ. ಕರ್ಕೊಂಬ ಎಂಬುದಾಗಿ ಹೇಳು. ಇವಲ್ಲೇ ಕರಿತೀನಿ ನೋಡು. ಯಪ್ಪ ಅವ್ವ ಅಪ್ಪ. ಏಕೋ ಅಪ್ಪ ಏನೋ? ಈ ಕೌನ್ನ ನೀನು ಕೆಳಗಡೆ ಬಿಡ, ನಾನು ಅವ್ವ ಮಿನ 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 ನೋಡ. ಏನು ನಿಮ್ಮ ಚಿಕ್ಕ ತಾಯಿನ ನೋಡಬೇಕೇನೋ? ಏ ಗಂಗಾ, ನನ್ನ ಜಡಮಡಿಯಿಂದ ಕೆಳಗಿಳಿದು ಬರುವಳಾಗು. ಬಂದೇನೋ ಸ್ವಾಮಿ. ಗಂಗಾ, ಎಷ್ಟಿಗಾಗಲಿ ನಿಮ್ಮ ನಿಮ್ಮ ಅಕ್ಕನ ಚರಣಗಳಿಗೆ ಶರಣನ್ನು ಮಾಡುವಳಾಗು. ಸ್ವಾಮಿ, ನೀವು ನನ್ನನ್ನು ಕರೆತರುವಾಗ ನೀವು ಏಕಾಂಗಿ ಓರ್ವನೆ ಗೂಂಡಾಕಾರದೆ ಎಂಬುದಾಗಿ ನನ್ನ ಬಳಿ ಹೇಳಿ, ಈಗ ಇಲ್ಲಿ ನೋಡಿದರೆ ಅಕ್ಕನಿರುವಳು, ಅಕ್ಕನೊಟ್ಟಿಗೆ ಅಕ್ಕನ ಮಕ್ಕಳಿರುವರು, ಅದು ಅಲ್ಲದೆ ಅಕ್ಕನ ಪಾದಕ್ಕೆ ಶರಣ ಮಾಡಬೇರೆಂದು ಹೇಳಿವರಲ್ಲ, ನಿಮ್ಮಲ್ಲೂ ಸಹ ಮೋಸ ವಂಚನೆ ಉಂಟೆ ಸ್ವಾಮಿ? ಗಂಗಾ, ಗಂಗಾ ಸ್ವಾಮಿ, ಹಾಗಲ್ಲ. ನಿನ್ನನ್ನು ತರಬೇಕಾದರೆ ಅದಕ್ಕೊಂದು ಮಹತ್ವವಾದ ಕಾರಣವಿತ್ತು, ಅದರಿಂದ ನಿನ್ನನ್ನು ತರಬೇಕಾಯಿತು. ಗಂಗಾ ಸ್ವಾಮಿ, ಆ ಮಾತು ಹಾಗಿರಲಿ, ಮೊದಲು ಶರಣನ್ನು ಮಾಡುವಳಾಗು. ಹಾಗೆ ಆಗಲಿ ಪರಮೇಶ್ವರ. ಶರಣೋ ಕಾಣಕ್ಕಯ್ಯ, ಶರಣೋ ಮಾಡ
ಮಾಡುವೆನೋ. ಕಿರೀಟ ಉದ್ಯೋಗ ನೋಡಿ. ಅಕ್ಕ ನಿಮ್ಮ ಪಾದಕ್ಕೆ ಚರಣೋ ಮಾಡುವೆನೋ. ಅಕ್ಕ ನಿಮ್ಮ ಚರಣಕ್ಕೆ ಚರಣೋ ಮಾಡುವೆನೋ. ಮರಣವೇ ಬರಲೇನೆ ಮೈಕಾರ್ನ ತಪ್ಪಿ. ಮರಣವೇ ಬರಲೇನೆ ಮೈಕಾರ್ನ ತಪ್ಪಿ. ಶರಣಪ್ಪ ಬಂದಿದೆ ಜಾಲಾರಿ ಗಂಗೆ. ಶರಣಪ್ಪ ಬಂದಿರುವೆ ಜಾಲಾರಿ ಗಂಗೆ. ಶರಣಪ್ಪ ಬಂದಿರುವೆ ಜಾಲಾರಿ ಸ್ವಾಮಿ, ಅಕ್ಕಯ್ಯನ ಪಾದಕ್ಕೆ ಶರಣ ಮಾಡಿದ್ದಕ್ಕೆ ಹಾಗೆ ನನಗೆ ಮರಣ ಕೋರೋಳಲ್ಲ ಸ್ವಾಮಿ. ಈಗ ನಿಮಗೆ ಸಮಾಧಾನವಾಯಿತೆ? ಹಾಗಲ್ಲ ಗಂಗಾ, ಮುಂದೆ ಬಂದವಳಿಗೆ ಮರಣ, ಸೋತು ಬಾಳಿದವಳಿಗೆ ಶರಣು. ಮತ್ತೊಂದು ಸಾರಿ ಶರಣನ್ನು ಮಾಡುವಳಾಗು. ಹಾಗೆ ಆಗಲಿ ಪರಮಾತ್ಮ. ಹಿರಿಯವಳು ನೀನಕ್ಕ ಕಿರಿಯವಳು ನಾನು. ಅಕ್ಕ, ಹಿರಿಯವಳು ನೀನಕ್ಕ ಕಿರಿಯವಳು ನಾನು. ಮನ್ನಿಸೆ ಗೌರಕ್ಕ ತಪ್ಪು ಒಪ್ಪುಗಳ ತಪ್ಪು ಒಪ್ಪುಗಳ. ಮನ್ನಿಸೆ ಗೌರಕ್ಕ ತಪ್ಪು ಒಪ್ಪುಗಳ ತಪ್ಪು ಒಪ್ಪುಗಳ. ಆಶೀರ್ವಾದ ಮಾಡಿರುವನು ಗಂಗೆಯಲ್ಲಿ. ಆಶೀರ್ವಾದ ಮಾಡಿರುವನು ಗಂಗೆಯಲ್ಲಿ. ನಾ ಬಂದಿರುವೆ ಜಾಲಾರಿ ಗಂಗೆ. ಶರಣಂತ ಬಂದಿರುವೆ ಜಾಲಾರಿ ಗಂಗೆ. ಶರಣಂತ ಬಂದಿರುವೆ ಜಾಲಾರಿ ಗಂಗೆ. ಶರಣಂತ ಬಂದಿರುವೆ ಜಾಲಾರಿ ಗಂಗೆ. ಜಾಲಾರಿ ಗಂಗೆ. ಜಾಲಾರಿ ಗಂಗೆ. ಜಾಲಾರಿ ಗಂಗೆ. ಸ್ವಾಮಿ, ಗಂಗಾ, ಅಕ್ಕಯ್ಯನ ಪಾದಕ್ಕೆ ಶರಣ ಮಾಡಿದ್ದಕ್ಕೆ ಆಕೆ ನನಗೆ ಒಳ್ಳೆಯ ಆಶೀರ್ವಾದವನ್ನೇ ಮಾಡಿರೋಳು ಸ್ವಾಮಿ. ಈಗ ನಿಮಗೆ ತೃಪ್ತಿ ಆಯ್ತೆ? ಹಾಗೆ ಆಗಲಿ ಗಂಗಾ. ಗಂಗಾ, ಸ್ವಾಮಿ, ಪಾರ್ವತಿ ನಾನು ಎಂಬುದಾಗಿ ಮೆರೆಯುತ್ತಿರುಳು. ಆಕೆಯಿಂದ ಒಂದು ಮಾತನ್ನು ಕೇಳು, ಎರಡು ಮಾತನ್ನು ಕೇಳು, ಮೂರನೇ ಮಾತಿಗೆ ನೀನು ಬಗ್ಗಬೇಡ. ಆಕೆ ಗರ್ವವನ್ನು ನೀನೇ ಮುರಿಯಬೇಕು ಗಂಗಾ. ಪರಮಾತ್ಮ, ಆ ವಿಚಾರವನ್ನು ನನಗೆ ಬಿಡಿ ಸ್ವಾಮಿ. ಅಕ್ಕನು ಒಂದೆರಡು ಮಾತುಗಳನ್ನು ಆಡಿದರೆ ನಾನು ಅದಕ್ಕೆ 6 ಮಾತುಗಳನ್ನು ಜೋಡಣೆ ಮಾಡಿಕೊಂಡು ಆಕೆ ಗರ್ವವನ್ನು ಮುರಿಯಲು ಸಿದ್ಧಳಾಗಿರೋನು ಸ್ವಾಮಿ. ಗಂಗಾ ಸ್ವಾಮಿ, ನೀನಿನ್ನು ಮಠಕ್ಕೆ ನಡಿ. ಹಾಗೆ ನಾನು ಆಗಲಿ ಭಕ್ತರಿಗೆ ಪರಮಾತ್ಮ. ಭಗವಾನ್ ಮುಕ್ತಿಗೆ ಕಾರಣಕರ್ತರು. ನನ್ನ ಭಕ್ತರು ನನ್ನ ಕೈ ಬೀಸಿ ಕರೆಯುತ್ತಿರುವರು. ನೀನಿನ್ನು ಮಠಕ್ಕೆ ನಡೆ. ಹಾಗೆ ಆಗಲಿ ಸ್ವಾಮಿ. ವೀರಣ್ಣ, ಅಪ್ಪ, ನಾನು ಭಕ್ತರಿಗೆ ಭಗವಾನ್ ಮುಕ್ತಿಗೆ ಕಾರಣಕರ್ತರು. ನನ್ನ ಭಕ್ತರು ನನ್ನನ್ನು ಕೈ ಬೀಸಿ ಕರೆಯುತ್ತಿರುವರು. ನಾನು ಭಕ್ತರ ಹಾದೀನನಾಗಿ ಹೋಗುತ್ತೇನೆ ವೀರಣ್ಣ. ಹ್ಞೂ ಕಣಪ್ಪ. ಏ ವೀರಣ್ಣ, ಅಪ್ಪ, ನಾನು ಭಕ್ತರ ಪರಿಪಾಲನೆಗೆ ಹೋಗುವ ಮುನ್ನ ಹಾ ಈ ಕೈಲಾಸದಲ್ಲಿ 2 ಅರಮನೆಗಳನ್ನು ನಿರ್ಮಿಸಿರುವೆನು. ಅಪ್ಪ, ಎಳ್ನೀರು ಮುಚ್ಬಿಟ್ಟು ಆಗ್ಲೇ. ಹೌದು ವೀರಣ್ಣ. ಅಪ್ಪ, ಅಲ್ಲಿ ಮತ್ತದಲ್ಲಿರೋದು ಅದೊಂದು 3. ಏ ವೀರಣ್ಣ, ಇವಾಗ ಯಾವ್ದೋ ತುಮಕೂರಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ಯಂತೆ. ಏ ಅದೊಂದ್ ವೀರಣ್ಣ, 4. ಆ ಅರಮನೆಯ ಮುಂಭಾಗದಲ್ಲಿ ಹಾ. ಉದ್ಯಾನವನ್ನು ನಿರ್ಮಿಸಿರುವೆನು. ಹೆಂಗಪ್ಪ, ನೀನೊಂದ್ 2 ಹೆಚ್ಚಪ್ಪ 2 ಕೆಂದಸ ಕಟ್ಟಿದ್ರೆ ಆ ಹುಲ್ ಕುಯ್ಕೊಂಡಿರ್ಲೇನಲ್ಲಿ ಹಾಕೊಂಡು. ಏ ವೀರಣ್ಣ, ಅಪ್ಪ, ಆ ಉದ್ಯಾನವನದಲ್ಲಿ ಹಾ. ಹೂಗಳನ್ನು ಕುಯ್ದು ತಂದು ಹಾ. ನಿಮ್ಮ ದೊಡ್ಡ ತಾಯಿ ಕೊಡು, ಹ್ಮ್. ನಿಮ್ಮ ಚಿಕ್ಕ ತಾಯಿ ಕೊಡು. ಹ್ಮ್. ಅವರಿಬ್ಬರ ಮಧ್ಯೆ ಯಾವ ಕಲಹವೂ ಬಾರದಾಗಿ ನೀನು ನೋಡಿಕೊಳ್ಳುವ ನಾನು. ಚೂರು ಕಿತ್ತಾಡ್ಬಾರ್ದು ಕಣಪ್ಪ. ಅವರು ತುಟ್ಟಿಡ್ಕೊಂಡು ಒಂದ್ ಚೂರು ಜುಮ್ ಮಾಡ್ಕೊಂಬಾರ್ದು. ಹಂಗ್ ನೋಡ್ಕೊಂತೀನಿ ಕಣಪ್ಪ ನಾನು. ಏ ವೀರಣ್ಣ, ಅಪ್ಪ. ನಾನಿನ್ನು ಬರಲೆ. ಹ್ಞೂ ನಡಿಯಪ್ಪ ನಿಧಾನಕ್ಕೆ. ಜೈ ಗುರುಲಿಂಗ ಮಹಾ. ಯಪ್ಪ, ಯಾವ 2 ಕೆಂದಸ ಹೇಳ್ಕೊಂಬರ್ಬೇಡ. ಆಮೇಲೆ ಇವಾಗಲೇ ಒಂದು ತುಮಕೂರಲ್ಲಿ ನೋಡ್ಕೊಂಡಿದ್ದಿ. ಯವ್ವ ವೀರಣ್ಣ, ವೀರಣ್ಣ, ಅಯ್ಯ 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 ಗುದ್ಮಿ. ಹೋಗೋಗ ಒಳಗಡೆ ಕುತ್ಕೊಂಡ್ ಗದಿ ಹಾಕೊಂಡ್ ಕುತ್ಕೊಂಡ್ಬಿಡ್ತಿ. ಹೋಗು. ಅಪ್ಪಂಗ್ ಕೊಡೋದೆಲ್ಲ ಕೊಟ್ಟಿದ್ರ ಅಪ್ಪ ಇನ್ನೊಂದು ಎಳ್ಕೊಂಬಂದಿರನ್ನ. ಏಯ್ ನನ್ಗೆ ಆ ಬುದ್ಧಿ ಇದ್ರೆ ಆನ ಸಾವತ್ನ ಹಾಕೊಂಡ್ ಬಿಟ್ಕೊಂಡಿವ್ನಿ. ನಿನ್ಗೆ ಯಾವ ಬುದ್ಧಿನೂ ಇರಲ್ಲ. ಹೋಗೋಗು ಒಳಗಡೆ ಗುಮ್ಮಿ ತರ ಕುತ್ಕೋ ಡುಮ್ಮಿ. ಏ ವೀರಣ್ಣ, ಓ ನಿಮ್ಮ ತಂದೆಯವರು
ನಿಮ್ ಚಿಕ್ಕ ತಾಯಿ ಕೈಲಿ ಏನಂತ ಹೇಳ್ಕೊಂಡ್ ಕೊಡ್ತಿದ್ರು? ಹೇಳಿದ್ದ ಹಾ. ಗೌರಿಗ್ ದುರಂಕಾರ ಜಾಸ್ತಿ ಆಗ್ಬಿಟ್ಟದೆ ಗಂಗಾ. ಒಂದ್ ಮಾತ್ ಕೇಳಿದ್ರೆ ತುಮಕೂರು, ಎರಡ್ ಮಾತ್ ಕೇಳಿದ್ರೆ ಡೌಸ್ಪೇಟೆ, ಬಗ್ಬೇಡ ಕ್ವಾಣೆ ಅಂತ